ಪ್ರಾರ್ಥನೆ ಮಾಡಿ ಶುರು ಮಾಡಿ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂತಹ ಅತ್ಯಮೂಲ್ಯವಾಗಿರುವಂತಹ ಗಳಿಗೆಯಲ್ಲಿ, ಅವಕಾಶದಲ್ಲಿ ನಿಮ್ಮ ಬಗ್ಗೆ ಇನ್ನೊಂದಷ್ಟು ಹೆಚ್ಚಾಗಿ ಅರ್ಥ ಮಾಡ್ಕೋಬೇಕು ಅನ್ನುವಂತಹ ಉದ್ದೇಶದಿಂದ ನಿಮ್ಮ ಮಕ್ಕಳಾಗಿರುವಂತಹ ನಾವೆಲ್ಲರೂ ಸೇರಿದ್ದೀವಿ ಅಪ್ಪ. ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಂತಹ ಹಸುವಿಗೆ ತಕ್ಕ ಪೌಷ್ಟಿಕವಾಗಿರುವಂತಹ ಆಹಾರವನ್ನು ಕೊಡಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ, ಹಾಗೆ ಈ ಮೊದಲನೇ ಸಂದೇಶವನ್ನು ಹೇಳ್ತಿರುವಂತಹ ನನಗೆ ಪರಿಶುದ್ಧಾತ್ಮರ ಸಹಾಯವನ್ನು ಕೇಳ್ತಿರುವಂತಹ ನಿಮ್ಮ ಮಕ್ಕಳಿಗೆ ಅದನ್ನು ಅಂಗೀಕರಿಸಲಿಕ್ಕೆ ಬೇಕಾಗಿರುವಂಥ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್. ಪ್ರಿಯರಾದ ದೇವಜನರೇ, ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು ದೇವರನ್ನು ಯಾವ ಭಾಷೆಯಲ್ಲಿ ಸಂಬೋಧಿಸಬೇಕು. ನಾನು ಹೇಳ್ತಿರುವಂಥ ಅಂಶವನ್ನು ಇನ್ನೊಂದು ಸಾರಿ ಹೇಳ್ತಿದ್ದೀನಿ. ದೇವರನ್ನು ಯಾವ ಭಾಷೆಯಲ್ಲಿ ಸಂಬೋಧಿಸಬೇಕು. ಓಕೆ, ಇಷ್ಟಕ್ಕೂ ಏನು ಅರ್ಥ ಆಗುತ್ತೆ? ಏನಕ್ಕೋಸ್ಕರ ಈ ಅಂಶವನ್ನು ಆಲೋಚನೆ ಮಾಡ್ತಿದ್ದೀವಿ ನಾವು? ದೇವರನ್ನು ಯಾವ ಭಾಷೆಯಲ್ಲಿ ಸಂಬೋಧಿಸಬೇಕು. ಪ್ರಪಂಚ ಹೇಗಾಗುವಿದೆ ಅಂತ ಹೇಳಿದ್ರೆ ನಿಮ್ಮೆಲ್ಲರಿಗೂ ಗೊತ್ತು ಪ್ರಿಯರೇ. ಕ್ರೈಸ್ತರು ಅಂತ ಹೇಳಿದ್ರೆ, ಕ್ರೈಸ್ತ ಸಮಾಜ ಅಂತ ಹೇಳಿದ್ರೆ, ಕ್ರೈಸ್ತರೆಲ್ಲ ಒಗ್ಗಟ್ಟಾಗಿ ಒಂದೇ ಆಗಿರುವಂತಹದ್ದು ನಿಮಗೆ ಪ್ರಪಂಚದಲ್ಲಿ ಕಾಣಿಸೋದಿಲ್ಲ, ಹೌದಾ? ಕ್ರೈಸ್ತರಲ್ಲೂ ಪಂಗಡಗಳಿದೆಯಾ? ಇದೆ. ಹಾಗಾದರೆ ಒಂದು ಪಂಗಡದವರು ಇಲ್ಲ ದೇವರನ್ನು ಈ ಹೆಸರಲ್ಲಿ ಕರಿಬೇಕು ಅಂತ ಒಂದು ಪಂಗಡದವರು, ಇನ್ನೊಂದು ಡಿವಿಷನ್ ಅವರು ಇಲ್ಲ ದೇವರನ್ನು ಇನ್ನೊಂದು ಹೆಸರಲ್ಲಿ ಕರಿಬೇಕು, ಈ ರೀತಿ ಕರೆದ್ರೆ ಪಾಪ ಬರುತ್ತೆ ಅಂತ ಇನ್ನೊಂದು ಸಬ್ ಡಿವಿಷನ್ ಅವರು. ಇದು ಕ್ರೈಸ್ತರ ಕತೆ. ಕ್ರೈಸ್ತರು ಈ ರೀತಿಯಾಗಿ ಹೆಸರಿಗೆ ಕಿತ್ತಾಡ್ತಿದ್ದಾರೆ. ಅದು ಯಾವ್ಯಾವ ಹೆಸರುಗಳು ಅಂತ ಹೇಳಿ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಒಂದೆರಡು ವಿಡಿಯೋವನ್ನು ನೋಡೋಣ, ಚಿಕ್ಕ ಚಿಕ್ಕ ಕ್ಲಿಪ್ಗಳನ್ನು ನೋಡೋಣ. ಆವಾಗ ನಮ್ಗೆ ಅರ್ಥ ಆಗುತ್ತೆ, ಓ ಸಮಾಜ, ಪ್ರಪಂಚ ಹೇಗಿದೆ ಅಂತ ಹೇಳಿ. ಈಗ ಇದು ಕ್ರೈಸ್ತರ ಮಧ್ಯೆ ಮಾತ್ರ ಇರುವಂತಹ ಗಲಭೆ ಅಲ್ಲ. ಹೊರಗಡೆ ಪ್ರಪಂಚದವರು ಸಹ, ಇತರೆ ಧರ್ಮಕ್ಕೆ ಸೇರಿರುವಂಥವರು ಸಹ ಕ್ರೈಸ್ತರಾಗಿರುವಂತಹ ನಿಮಗೆ ನಿಮ್ಮ ದೇವರ ಹೆಸರೇ ಸರಿಯಾಗಿ ಗೊತ್ತಿಲ್ಲ ಅಂತ ಹೇಳಿ ಗೇಲಿ ಮಾಡ್ತಿದ್ದಾರೆ. ಒಂದು ಸಾರಿ ನೋಡೋಣ ಆ ಕ್ಲಿಪ್ಪನ್ನು. ನಮಗೆ ನಾವು ವಾಟ್ಸಪ್ ಫಾರ್ವರ್ಡ್ಸಲ್ಲೆಲ್ಲ ನೋಡಿರ್ತೀವಿ ಇದನ್ನು. ಓಕೆ, ಅವ್ರು ಏನು ಹೇಳ್ತಿದ್ದಾರೆ ಅನ್ನುವಂತಹದ್ದನ್ನು ಗಮನ ಕೊಟ್ಟು ಕೇಳಲಿಕ್ಕೆ ಪ್ರಯತ್ನ ಮಾಡೋಣ. I know Jesus. What's his name? I go to Jesus. What's his name? Jesus. You think his mother named him Jesus? Yes, of course, she had to. No, Jesus is Greek. No. There's no J. In Aramaic, his name's not Jesus. Listen, the angel came and said to Mary, you will have a child named, and you must call him Jesus. That is not true, because Jesus is not even an Aramaic word. What? Jesus is not Aramaic, it's Yeshua. Name. You don't even know Jesus' name. Go look it up. Look it up. Have a good one. Okay, when Mary had a child, what was the Yeshua. name? Yeshua. Yeshua. That's the Jewish name. Yeah, Jesus was ethnically Jewish. You don't even know his name. Jesus. Okay, good. Have a good one. ಓಕೆ, ಏನು ಅರ್ಥ ಆಯಿತು ನಮ್ಗೆ ಅದನ್ನು ನೋಡಿದಾಗ? ಅಟ್ಲೀಸ್ಟ್ ನಮ್ಗೆ ಎಲ್ಲರಿಗೂ ಭಾಷೆ ಅದು ನೀಟಾಗಿ ಅರ್ಥ ಆಗದೆ ಹೋದರೂ ಸಹ ಅಟ್ಲೀಸ್ಟ್ ಅದರ ಗ್ಲಿಂಪ್ಸ್ ಆದರೂ ಸಿಕ್ಕಿರಬೇಕಲ್ವ, ಅದರ ಭಾವಾರ್ಥ ಆದರೂ ಸಿಕ್ಕಿರಬೇಕಲ್ವ. ಆ ಸ್ತ್ರೀ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ ಪಾಪ? ನಾನು ನಂಬಿರುವಂತಹ ದೇವರು ಯೇಸು ಕ್ರಿಸ್ತರು ಅಂದರೆ ಜೀಸಸ್ ಅಂತ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ಹೌದಾ? ಆದರೆ ಆ ವ್ಯಕ್ತಿ ಏನಂತಿದ್ದಾರೆ? ನೀನು ನಂಬಿರುವಂತಹ ದೇವರ ಹೆಸರೇ ಗೊತ್ತಿಲ್ಲ, ಮನೆಗೆ ಹೋಗು ಅಂತ ಹೇಳ್ತಿದ್ದಾರೆ, ಹೌದಾ? ನೀನು ನಂಬಿರುವಂತಹ ದೇವರ ಹೆಸರೇ ಗೊತ್ತಿಲ್ಲ ನಿನಗೆ. ಜೀಸಸ್ ಅನ್ನುವಂತಹ ಪದ, ಜೀಸಸ್ ಅನ್ನುವಂತಹದ್ದು ಯೇಸುವಿನ ನಿಜವಾದ ಹೆಸರಲ್ಲ. ಅವರ ತಾಯಿ ಜೀಸಸ್ ಅಂತ ಹೇಳಿ ಹೆಸರಿಟ್ಟಿಲ್ಲ. ನಾವೆಲ್ಲರೂ ಇಬ್ಬರಿ ಗ್ರೀಕ್ ಭಾಷೆಯ ಬೈಬಲನ್ನು ಓದ್ತೀವ ಪ್ರಿಯರೇ ದಿನ? ಇಲ್ಲ ಅಲ್ವಾ? ನಮ್ಮ ಹತ್ರ ನಮ್ಗೆ ಯಾವ ಭಾಷೆ ಬರುತ್ತೋ ಆ ಬೈಬಲನ್ನು ನಾವು ಓದ್ತೀವಿ. ಹಾಗಾದರೆ ಯೇಸು ಕ್ರಿಸ್ತರ ಹೆಸರು ಅರೇಮಿಕಲ್ಲಿ ಯಶುವ ಅಂತ ಇತ್ತು, ಅದೇ ಹೆಸರಲ್ಲಿ ಕರಿಬೇಕು ಅಂತ ಹೇಳಿದ್ರೆ ಅದಾಗುವಂಥ ಕೆಲಸನ ಎಲ್ಲರ ಕೈಯಲ್ಲೂ? ಆ ವ್ಯಕ್ತಿ ಅದನ್ನು ಹೇಳ್ತಿರುವಂತಹದ್ದು. ನೀನು ನಂಬಿರುವಂತಹ ದೇವರ ಹೆಸರೇ ನಿನಗೆ ಗೊತ್ತಿಲ್ಲ. ಅರೇಮಿಕಲ್ಲಿ ಯಾಕೆಂದರೆ ಯೇಸು ಕ್ರಿಸ್ತರ ಕುಟುಂಬ, ಯೇಸು ಕ್ರಿಸ್ತರ ಇರುವಂಥ ಪ್ರಾಂತ್ಯದಲ್ಲಿ ಯಾವ ಭಾಷೆ ಮಾತಾಡ್ತಿದ್ರು ಒರಿಜಿನಲ್ ಆಗಿ? ಅರೇಮಿಕ್. ಓಕೆ, ಈಗ ಯಶುವ ಅನ್ನುವಂತಹದ್ದು ಅವರ ತಾಯಿ ಇಟ್ಟಿರುವಂಥ ಹೆಸರು. ನೀವು ಅದನ್ನು ಏನಕ್ಕೋಸ್ಕರ ಜೀಸಸ್ ಅಂತ ಹೇಳಿ ಬದಲು ಮಾಡ್ತಿದ್ದೀರಾ? ಜೀಸಸ್ ಅನ್ನುವಂತಹದ್ದು ಯೇಸು ಕ್ರಿಸ್ತರ ನಿಜವಾದ ಹೆಸರಲ್ಲ. ಹಾಗಾದರೆ ನೀನು ನಂಬಿರುವಂತಹ ದೇವರ ನಿಜವಾದ ಹೆಸರು ನಿನಗೆ ಗೊತ್ತಿಲ್ಲ, ಹೌದಾ? ಇದು ನೀವು ಫಸ್ಟ್ ವಿಡಿಯೋದಲ್ಲಿ ನೋಡಿದಂತಹ ವಿಚಾರ. ಅಂದರೆ ಕ್ರೈಸ್ತರಲ್ಲೂ ಜಗಳಗಳಿದೆ. ಕ್ರೈಸ್ತರಲ್ಲಿ ಕೆಲವರು ಯೇಸುವನ್ನು ಯಶುವ ಅಂತಲೇ ಕರಿಬೇಕು, ತಂದೆಯಾಗಿರುವಂತಹ ದೇವರನ್ನು ಯಾಹ್ವೆ ಅಂತಲೇ ಕರಿಬೇಕು, ತಂದೆಯಾಗಿರುವಂತಹ ದೇವರನ್ನು ಯೆಹೋವ ಅನ್ನುವಂತಹ ಪದ ನಾವು ಯೂಸ್ ಮಾಡೋ ಹಂಗಿಲ್ಲ.
ಯಶುವ ಅಂತ ಕ್ಷಮಿಸಿ, ತಂದೆಯಾಗಿರುವಂತಹ ದೇವರಿಗೆ ಯಾಹ್ವೆ ಅಂತಲೇ ಕರಿಬೇಕು ಅಂತ ಸ್ವಲ್ಪ ಜನ ಕ್ರೈಸ್ತರಲ್ಲಿ ಯಾಹ್ವೆ ಅಂತ ಕರೆದಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂದರೆ ಪಾಪ ಬರುತ್ತಂತೆ, ಯಾರಿಗೋ ಹೋಗುತ್ತಂತೆ ಆ ಘನತೆ. ನಾವು ಒಂದು ವೇಳೆ ಯೆಹೋವ ಅನ್ನುವಂಥ ಹೆಸರನ್ನು ಹೇಳಿ ಸ್ತೋತ್ರ ಅಂತ ಹೇಳಿದ್ರೆ ಈ ಸ್ತೋತ್ರ ಯಾರಿಗೋ ಹೋಗುತ್ತಂತೆ, ಯಾಕೆಂದರೆ ತಂದೆಯಾಗಿರುವಂತಹ ನಿಜವಾದ ಹೆಸರು ಯೆಹೋವ ಅಲ್ವಂತೆ, ಅದು ಯಾಹ್ವೆ ಅಂತೆ. ನಾವು ಯಾಹ್ವೆ ಅನ್ನುವಂಥ ಹೆಸರನ್ನು ಯೂಸ್ ಮಾಡಿ ಸ್ತೋತ್ರ ಹೇಳಿದ್ರೆ ಮಾತ್ರ ಆ ಸ್ತೋತ್ರ ತಂದೆಯಾಗಿರುವಂಥ ದೇವರಿಗೆ ತಲುಪುತ್ತಂತೆ. ಹೌದಾ? ಇನ್ನೊಂದು ಸ್ವಲ್ಪ ಜನ ಅದೇ ಕ್ರೈಸ್ತರಲ್ಲಿ ಯೇಸು ಕ್ರಿಸ್ತರಿಗೆ ಸ್ತುತಿಯನ್ನು ಸಲ್ಲಿಸಬೇಕಾದ್ರೆ ಯಶುವ ಅಂತಲೇ ಸಲ್ಲಿಸ್ಬೇಕಂತೆ. ಜೀಸಸ್ ಅಂತ ಹೇಳಿದ್ರೆ ಆ ಗೌರವ ಅವರಿಗೆ ದಕ್ಕೋದಿಲ್ವಂತೆ. ಅದು ನೋಡ್ತೀರಾ ಇನ್ನು ಮುಂದೆ ಬರುವಂಥ ಕ್ಲಿಪ್ಪಲ್ಲಿ. ಸೆಕೆಂಡ್ ಕ್ಲಿಪ್ಪನ್ನು ನೋಡೋಣ, ಎರಡನೇ ಕ್ಲಿಪ್. Now this is the sickness the Christian has. He wants to translate names of people, which you have no right to do. Look, Jesus. You know Jesus' name was not Jesus. I've been talking whole night. I keep on saying Jesus, Jesus, but that was not his name. When he was born, his mother named him Esau. In Arabic, Isa. Hebrew, Esau. Classical Hebrew, Yeshua. Then where does Jesus come from? It comes from the Latinized Hebrew word. Latinized, they want to make it sound like Roman or Greek, not Jew. Esau sounds Jew, Yahudi. They don't want the God to be a Jew. They want him to look more like a Roman or a Greek. So they change it to Jesus. ಹಾಗಾದರೆ ಈ ವ್ಯಕ್ತಿ ಹೇಳ್ತಿರುವಂತಹದ್ದು ಅಷ್ಟೇ. ಅಹಮದ್ದೀದಾದ್ ಅಂತ ಹೇಳಿ ಈ ವ್ಯಕ್ತಿಯ ಹೆಸರು ಏನು? ಆ ವ್ಯಕ್ತಿ ಮಾತಾಡಿದಂಥ ಆ ವ್ಯಕ್ತಿಯ ಹೆಸರೇನು? ಅಹಮದ್ದೀದಾದ್. ಓಕೆ, ಈ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಜಯಶಾಲಿ ಪಿ ಡಿ ಸುಂದರ ಅವ್ರ ಕೈಯಲ್ಲಿ ಡಿಬೇಟಿಗೆ ಬರೋಕ್ಕಾಗದೆ ಇಬ್ಬರಿಗೂ ಡಿಬೇಟ್ ಅರೇಂಜ್ ಆಗಿತ್ತು ಪ್ರಿಯರೇ. ಇಬ್ಬರಿಗೂ ಡಿಬೇಟ್ ಅರೇಂಜ್ ಆಗಿತ್ತು. ಏನು ಟಾಪಿಕ್ ಏನು ಅಂತ ಹೇಳಿದ್ರೆ ಯೇಸು ಕ್ರಿಸ್ತರು ಶಿಲ್ಬೆಯಲ್ಲಿ ಮರಣ ಹೊಂದಿದ್ರಾ? ಈ ವ್ಯಕ್ತಿ ಹೊಂದಿಲ್ಲ ಅಂತ ಹೇಳಿ ನಿರೂಪಿಸ್ತೀನಿ ಅಂತ. ಜಯಶಾಲಿ ಅವರು ಇಲ್ಲ, ಯೇಸು ಕ್ರಿಸ್ತರು ಶಿಲ್ಬೆಯಲ್ಲಿ ಮರಣ ಹೊಂದಿದ್ರು ಅಂತ ಹೇಳಿ ನಿರೂಪಿಸ್ತೀನಿ ಅಂತ ಹೇಳಿ ಇಬ್ಬರಿಗೂ ಡಿಬೇಟ್ ಅರೇಂಜ್ ಆಗಿತ್ತು. ಕೊನೆಯ ಟೈಮಲ್ಲಿ ಬರಲಿಕ್ಕೆ ಆಗದೇ ಇರುವಂತಹ ವ್ಯಕ್ತಿ ಅಂದರೆ ಈ ವ್ಯಕ್ತಿನೇ. ಅಂದರೆ ಈ ವ್ಯಕ್ತಿ ಕೈಯಲ್ಲಿ ಏನಾಗಿಲ್ಲ ಅಂತ ಹೇಳಿದ್ರೆ ಆ ಡಿಬೇಟಿಗೆ ಬಂದು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಆಗಿಲ್ಲ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಯಾರು ಡಿಬೇಟಿಗೆ ಬರೋದಿಲ್ವೋ ಅವರು ಸೋತಂಗೆ. ಸೋತ್ರ ಅದೇ ವ್ಯಕ್ತಿ ಈಗ ಮತ್ತೆ ಏನು ಅಂದರೆ ಈ ವ್ಯಕ್ತಿ ಈಗಿಲ್ಲ, ಮರಣ ಹೊಂದಿ ಸುಮಾರು ಕಾಲ ಆಯಿತು. ಆದರೆ ಈ ವ್ಯಕ್ತಿ ಬದುಕಿದ್ದಾಗ ಮಾತಾಡಿರುವಂತಹ ವಿಡಿಯೋಗಳದೆಲ್ಲ ಏನಂತ, ಕ್ರೈಸ್ತರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಕ್ರೈಸ್ತರಿಗೆ ತಾವು ನಂಬಿರುವಂತಹ, ತಾವು ಆರಾಧನೆ ಮಾಡ್ತಿರುವಂತಹ ದೇವರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ. ಏಕೆಂದರೆ ಜೀಸಸ್ ಅನ್ನುವಂತಹದ್ದು ಅವರ ನಿಜವಾದ ಹೆಸರು ಅಲ್ಲ. ಜೀಸಸ್ ಅನ್ನುವಂತಹದ್ದನ್ನು ಟ್ರಾನ್ಸ್ಲೇಟ್ ಮಾಡಿ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ, ಇನ್ನೊಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಿ 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 ಆಮೇಲೆ ಜೀಸಸ್ ಅಂತ ಬಂದಿರುವಂತಹದ್ದು. ಸೊ ಅವರ ಒರಿಜಿನಲ್ ನೇಮ್ ಏನು? ಗ್ರೀಕಲ್ಲಿ ಕರಿಬೇಕಾದ್ರೆ ಈಶಸ್ ಅಂತ ಹೇಳಿ ಕರಿಬೇಕು. ಅದನ್ನೇ ಅರೇಮಿಕಲ್ಲೋ ಇಬ್ರಿಯಲ್ಲೋ ಕರಿಬೇಕು ಅಂತ ಹೇಳಿದ್ರೆ ಯಶುವ ಅಂತ ಹೇಳಿ ಕರಿಬೇಕು. ಇದು ಅವರ ವಾದನೆ. ಹೌದಾ? ಒಬ್ಬರು ಪಾಸ್ಟರ್, ಒಬ್ಬರು ಕ್ರೈಸ್ತರು ಏನು ಮಾತಾಡಿದ್ದಾರೆ ಗೊತ್ತಾ ಅದೇ ಕ್ಲಿಪ್ಪಲ್ಲಿ? ಅಣ್ಣ ನೆಕ್ಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಹಾಕಿ ಅದೇ ಕ್ಲಿಪ್ಪಲ್ಲಿ. If you start looking deep into the scriptures, man, one of them says, my children will know my name. Well, his name ain't Jesus. No, the scripture says, seek and ye shall find. Listening to a pastor tell you something isn't seeking. So every time you call on the name of Jesus, you are actually saying, Hail Zeus. You're not calling on the divine God king that you think you're calling on. You're calling on Zeus, an ancient character from Greece that... ಓಕೆ, ಅವ್ರು ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿದ್ರೆ, ಸತ್ಯವೇದದಲ್ಲಿ ನನ್ನ ನಾಮಕ್ಕೆ ಘನತೆ ತೊಗೊಂಡು ಬನ್ನಿ ಅಂತ ಬರ್ಸಿದ್ದಾರೆ. ನನ್ನ ನಾಮ ಅಂತ ಹೇಳಿದ್ರೆ ಯಾವುದು? ನನ್ನ ನಾಮ ಅಂತ ಹೇಳಿದ್ರೆ ಯಾವುದು ಅವರ ಪ್ರಕಾರ? ಯಶುವ. ಆ ಯಶುವ ಸ್ತೋತ್ರ ಅಂದರೆ ಮಾತ್ರ ಘನತೆ ಅನ್ನುವಂಥದ್ದು ಯಾರಿಗೆ ಸಲ್ಲುತ್ತೆ? ಯೇಸು ಕ್ರಿಸ್ತರಿಗೆ ಸಲ್ಲುತ್ತೆ. ನೀವು ಜೀಸಸ್ ಸ್ತೋತ್ರ ಅಂತ ಹೇಳಿದ್ರಿ ಅಂತ ಅಂದ್ಕೊಳ್ಳಿ, ಆ ಘನತೆ ಯಾರಿಗೆ ಸೇರೋದಿಲ್ಲ? ಯೇಸುಗೆ ಸೇರೋದಿಲ್ಲ. ಹಾಗಾದರೆ ಯೇಸು ಹೇಳಿರುವಂತಹ ಮಾತು, ನನ್ನ ನಾಮವನ್ನು ಪ್ರಸಿದ್ಧಿಪಡಿಸಿ ಅನ್ನುವಂತಹ ಮಾತು, ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅದು ತಪ್ಪು. ಅದು ಏನಕ್ಕೋಸ್ಕರ ನಮ್ಗೆ ಇಷ್ಟು ದಿನ ಚೆನ್ನಾಗಿ ಅರ್ಥ ಆಗಿಲ್ಲ ಅಂದರೆ, ಯಶುವ ಅನ್ನುವಂಥ ಹೆಸರು ನಮ್ಗೆ ಇಷ್ಟು ದಿನ ಏನಕ್ಕೋಸ್ಕರ ಚೆನ್ನಾಗಿ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಅದು ಸಾತಾನನ ಕ್ರಿಯೆ. ಅಲ್ಲಿ ಮೇಲೆ ನೋಡಿದ್ರಲ್ವ ನೀವು ಹೆಡ್ಡಿಂಗು, ಅಪವಾದಿ ನಿಜವಾದ ಯೇಸು ಕ್ರಿಸ್ತರ ಹೆಸರು ನಮಗೆ ಗೊತ್ತಾಗಬಾರ್ದು ಅಂತ ಮಾಯೆ ಮಾಡಿದ್ಯಂತೆ. ಅದಕ್ಕೋಸ್ಕರ ಯಶುವ ಅನ್ನುವಂಥ ಹೆಸರು ನಮಗೆ ಗೊತ್ತಾಗಿಲ್ವಂತೆ. ಅದಕ್ಕೋಸ್ಕರ ಅದರ ಮಾಯೆಯಲ್ಲಿ ನಾವು ಯೇಸು ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ ಅಂತ ಹೇಳಿ ಆರಾಧನೆ ಮಾಡ್ತಿದ್ದೀವಂತೆ. ಇದು ಪ್ರಪಂಚದಲ್ಲಿ ದೇವರ ಹೆಸರಿನ ನಿಮಿತ್ತ ಕ್ರೈಸ್ತರೇ, ಈಗ ಯಾರ್ಯಾರು ಕ್ರಿಸ್ಟಿಯನ್ಸ್ ಅಂತ ಹೇಳ್ಕೊಳ್ತಿದ್ದಾರೋ ಇವರ ಮಧ್ಯದಲ್ಲೇ ಬಂದಿರುವಂತಹ ವಿಂಗಡಗಳು, ಪಂಗಡಗಳೇನೇನು? ಒಬ್ಬರು ಯೇಸುವನ್ನು ಈ ಥರ ಪ್ರಬೋಧಿಸಬೇಕು, ಯೇಸುವನ್ನು ಯಶುವ ಅಂತ ಕರಿಬೇಕು, ಯೇಸು ತಂದೆಯಾಗಿರುವಂತಹ ದೇವರನ್ನು ಯಾಹ್ವೆ ಅಂತಲೇ ಕರಿಬೇಕು. ಇಲ್ಲ ಅಂತ ಹೇಳಿದ್ರೆ ಪಾಪ ಬರುತ್ತಾ? ಇಲ್ಲ ಅಂತ ಹೇಳಿದ್ರೆ ಸೈತಾನನ ಕ್ರಿಯೆನ ಅದು? ಸೈತಾನ್ ಮೋಡಿ ಮಾಡಿದಾನ? ನಿಮಗೇನು ಅನ್ಸುತ್ತೆ ಪ್ರಿಯರೇ ಇದನ್ನೆಲ್ಲ ನೋಡಿದಾಗ? ಸತ್ಯ ಅಲ್ವಾ? ಸತ್ಯ ಅಂತ ಅನ್ಸುತ್ತೆ?
ಯೇಸುವನ್ನು ಯಶುವ ಅಂತ ಹೇಳಿ ಕರೆದ್ರೇ ಯೇಸು ಕ್ರಿಸ್ತರು ರೆಸ್ಪಾಂಡ್ ಆಗುವಂತಹದ್ದು ಅಂತ ನಿಮಗೆ ಅನಿಸುತ್ತೆ? ತಂದೆಯಾಗಿರುವಂತಹ ದೇವರನ್ನು ಯಾಹ್ವೆ ಅಂತ ಕರೆದ್ರೆ ಮಾತ್ರ ತಂದೆಯಾಗಿರುವಂತಹ ದೇವರು ರೆಸ್ಪಾಂಡ್ ಆಗುವಂತಹದ್ದು ಅನಿಸುತ್ತೆ? ಓಕೆ, ನಮ್ಮಲ್ಲಿ ಪರೀಕ್ಷೆ ಬರೀತಿರುವಂತಹ ವಿದ್ಯಾರ್ಥಿಗಳು ತುಂಬ ಜನ ಇರೋದರಿಂದ ಒಂದು ವೇಳೆ ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಇವರು ರಸ್ತೆಯಲ್ಲಿ ನಮಗೆ ಸಿಕ್ಕಿದ್ರು ಅಂತ ಅಂದ್ಕೊಳ್ಳಿ. ಓಕೆ, ಇವರು ಈ ಥರ ಕೇಳಿದ್ರು ಅಂತ ಅಂದ್ಕೊಳ್ಳಿ. ಏನು ಹೇಳ್ತೀವಿ ನಾವು? ಏನು ಹೇಳ್ತೀವಿ? ಇವರು ಕೌಂಟರ್ ಕೊಡಬೇಕು ಅಂದರೆ ಅವ್ರು ಹೇಳಿದ್ರು, ಆ ಇಸ್ಲಾಂ ಸಹೋದರ ಹೇಳಿದ್ರು ನೀಟಾಗಿ, ಏನಂತ, ನೀವು ನಂಬಿರುವಂತಹ ದೇವರ ಹೆಸರು ನಿಜವಾಗ್ಲೂ ಗೊತ್ತಿಲ್ಲ ನಿಮಗೆ, ಹೋಗಿ ಫಸ್ಟ್ ಅದನ್ನು ಕಲ್ತ್ಕೊಂಡು ಬನ್ನಿ ಅಂತ ಹೇಳಿದ್ರು. ಓಕೆ, ನಾವೇನಂತೀವಿ ಅವಾಗ? ಸರಿ ಕಲ್ತ್ಕೊಂಡು ಬರ್ತೀವಿ ಅಂತ ಮನೆಗೆ ಹೋಗ್ತೀವ? ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೂ ಏನು ಹೇಳ್ತೀವಿ? ಕೌಂಟ್ರ್ ಕೊಡೋಕ್ಕಿದೆಯಾ? ಅಂದರೆ ಅವ್ರಿಗೆ ಉತ್ತರ ಕೊಡಲಿಕ್ಕೆ ನಮ್ಮ ಹತ್ರ ಎನಫ್ ಕಂಟೆಂಟ್ ಇದೆಯಾ? ಅದನ್ನೇ ಇವತ್ತು ಆಲೋಚನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಇಷ್ಟಕ್ಕೂ ದೇವರನ್ನು ಯಾರಾದರೂ ನಿಮ್ಮ ಹತ್ರ ಸಿಕ್ಕಿದ್ರೆ ದೇವರನ್ನು ಇದೇ ಥರ ಕರಿಬೇಕು, ಆವಾಗಲೇ ಅವ್ರು ರೆಸ್ಪಾಂಡ್ ಆಗುವಂತಹದ್ದು. ಇಲ್ಲ ನಿಮಗೆ ಪಾಪ ಬರುತ್ತೆ, ದೇವರನ್ನು ಯಾವ್ದು ರೀತಿಯೂ ಕರೆಯೋಂಗಿಲ್ಲ, ಜೀಸಸ್ ಅಂತ ಕರೆಯೋಂಗಿಲ್ಲ, ಕರೆದ್ರೆ ಪಾಪ ಬರುತ್ತೆ, ಯೆಹೋವ ಅಂತ ಕರೆಯೋಂಗಿಲ್ಲ, ಪಾಪ ಬರುತ್ತೆ ಅನ್ನುವಂಥವ್ರು ನಿಮಗೆ ಯಾರಾದರೂ ಸಿಕ್ಕಿದ್ರೆ ಅವರಿಗೆ ಉತ್ತರನೇ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹ ಸಂದೇಶ. ಯಾವ ಭಾಷೆಯಲ್ಲಿ ದೇವರನ್ನು ಪ್ರಬೋಧಿಸಬಹುದು, ಯಾವ ಭಾಷೆಯಲ್ಲಿ ದೇವರನ್ನು ಸೂಚಿಸಬಹುದು, ಯಾವ ಭಾಷೆಯಲ್ಲಿ ದೇವರನ್ನು ಆರಾಧಿಸಬಹುದು, ಅದೇ ಇವತ್ತು ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರು. ಓಕೆ, ಮೊಟ್ಟ ಮೊದಲನೇದಾಗಿ ಇವರೇನಾದರೂ ನಮ್ಮ ಕೈಯಲ್ಲಿ ಸಿಕ್ಕಿದ್ರೆ ಫಸ್ಟ್ ರೆಫರೆನ್ಸ್, ಒಂದೇ ಒಂದು ರೆಫರೆನ್ಸ್ ಕೊಟ್ಟು ಅವರ ಬಾಯನ್ನು ಮುಚ್ಚಿಸಬಹುದು. ಸತ್ಯವೇದದಲ್ಲಿರುವಂತಹ ರೆಫರೆನ್ಸೇ. ಒಂದು ವೇಳೆ ನಿಮ್ಮ ಕೈಯಲ್ಲಿ ಯಾರಾದರೂ ಕ್ರೈಸ್ತರು ಸಿಕ್ಕಿದ್ರೆ ಬ್ರದರ್ ನೋಡಿ ಹಿಬ್ರೂ ಅಲ್ಲೇ ಕರಿಬೇಕು ದೇವರನ್ನು, ಅರೇಮಿಕಲ್ಲೇ ಕರಿಬೇಕು ದೇವರನ್ನು, ಯಶುವ ಅಂತಲೇ ಕರಿಬೇಕು, ಯಾಹ್ವೆ ಅಂತಲೇ ಕರಿಬೇಕು ಅನ್ನುವಂಥ ಕ್ರೈಸ್ತರು ಯಾರಾದರೂ ನಿಮ್ಮ ಕೈಯಲ್ಲಿ ಸಿಕ್ಕಿದ್ರೆ, ಕನ್ನಡದಲ್ಲಿ ಕರೆದ್ರೆ ದೇವರು ರೆಸ್ಪಾಂಡ್ ಮಾಡೋದಿಲ್ಲ. ನೀವು ಕನ್ನಡದಲ್ಲಿ ಪ್ರಾರ್ಥನೆ ಮಾಡಿದ್ರೆ ದೇವರನ್ನು ಪ್ರಬೋಧಿಸಿದಾಗ ನಿಮ್ಮ ಪ್ರಾರ್ಥನೆಗಳಲ್ಲಿ ದೇವರು ರೆಸ್ಪಾಂಡ್ ಮಾಡೋದಿಲ್ಲ, ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡೋದಿಲ್ಲ ಅನ್ನುವಂಥವ್ರು ನಿಮ್ಮ ಕೈಯಲ್ಲಿ ಯಾರಾದರೂ ಸಿಕ್ಕಿದ್ರೆ ಫಸ್ಟ್ ರೆಫರೆನ್ಸ್ ಕೊಟ್ಟು, ಒಂದೇ ಒಂದು ರೆಫರೆನ್ಸ್ ಕೊಟ್ಟು ಅವ್ರು ಬಾಯಿ ಮುಚ್ಚಿಸ್ಬಹುದು. ಆ ರೀತಿ ಸತ್ಯವೇದದಲ್ಲಿ ಇದೆಯಾ ರೆಫರೆನ್ಸು? ಯಾವುದು? ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನ, 19:1. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದಿನವು ದಿನಕ್ಕೆ ಪ್ರಕಟಿಸುತ್ತಿರುವುದು, ರಾತ್ರಿಯು ರಾತ್ರಿಗೆ ಅರುಹುತ್ತಿರುವುದು. ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ, ಆದರೂ ಅವುಗಳ ಪ್ರಭುತ್ವವು ಭೂಮಿಯಲ್ಲೆಲ್ಲ ಪ್ರಸರಿಸಿದೆ. ಓಕೆ, ಏನರ್ಥ ಆಯಿತು ನಮಗೆ ರೆಫರೆನ್ಸಿಂದ? ಅವ್ರೇನಂದರು? ಬ್ರದರ್, ಯಶುವ ಅಂತ ಕರೆದ್ರೇ ಯೇಸು ಕ್ರಿಸ್ತರು ರೆಸ್ಪಾಂಡ್ ಆಗುವಂತಹದ್ದು, ಯಾಹ್ವೆ ಅಂತ ಕರೆದ್ರೇ ದೇವರು ನಿಮ್ಮ ಪ್ರಾರ್ಥನೆಗೆ ಕಿವಿಗೊಡುವಂತಹದ್ದು. ನೀವು ನಿಮ್ಮ ಭಾಷೆಯಲ್ಲಿ ಆರಾಧನೆ ಮಾಡಿದ್ರೆ ದೇವರು ಕೇಳಿಸ್ಕೊಳ್ಳೋದಿಲ್ಲ ಬ್ರದರ್. ಯಾವ ಭಾಷೆಯಲ್ಲಿ ಆರಾಧನೆ ಮಾಡಬೇಕು? ಇಬ್ರಿಯ ಭಾಷೆಯಲ್ಲೇ ಆರಾಧನೆ ಮಾಡಬೇಕು. ಏನಂತ ಕರಿಬೇಕು? ಯಶುವ ಅಂತಲೇ ಕರಿಬೇಕು. ಹೌದಾ? ಈಗ ಪ್ರಕೃತಿ ದೇವರನ್ನು ಆರಾಧನೆ ಮಾಡ್ತಿದ್ಯಂತೆ, ಸ್ತುತಿಸ್ತಿದ್ಯಂತೆ. ಹೌದಾ? ಈ ವಚನದ ಪ್ರಕಾರ ಯಾವ ಭಾಷೆಯಲ್ಲಿ ಸ್ತುತಿಸ್ತಿದೆ ಬ್ರದರ್? ಯಶುವ ಅಂತ ಕರಿತಿದ್ಯಾ? ಯಾಹ್ವೆ ಅಂತ ಕರಿತಿದ್ಯಾ? ಯಾವ ಭಾಷೆಯಲ್ಲಿ ಕರಿತಿದೆ ಪ್ರಕೃತಿ ದೇವರನ್ನು? ಯಾವ ಭಾಷೆಯಲ್ಲಿ? ಅದಕ್ಕೆ ಅಲ್ಲಿ ಸ್ಪಷ್ಟವಾಗಿ ಬರೆಸಿದ್ದಾರೆ ಕೆಳಗಡೆ 3ನೇ ವಚನದಲ್ಲಿ, ಶಬ್ದವಿಲ್ಲ, ಮಾತಿಲ್ಲ, ಅವುಗಳ ಸ್ವರ ಕೇಳಿಸುವುದಿಲ್ಲ. ಇವಕ್ಕೇನಿಲ್ವಂತೆ? ಪ್ರಕೃತಿಗೆ ಏನಿಲ್ವಂತೆ? ಶಬ್ದ ಇಲ್ಲ, ಮಾತಿಲ್ಲ, ಭಾಷೆ ಗೊತ್ತಿಲ್ಲ, ಆದರೂ ದೇವರನ್ನು ಆರಾಧಿಸ್ತಿದೆ. ಇವರ ಆರಾಧನೆಯನ್ನು ಸ್ವೀಕಾರ ಮಾಡ್ತಿದ್ದಾರಾ ಇಲ್ವಾ? ಇಲ್ಲ, ನಿನ್ನ ಶಬ್ದ ಇಲ್ಲ, ನೀನು ಮ್ಯೂಟ್ ಪೀಸ್, ನಿನ್ನ ಆರಾಧನೆಯನ್ನು ನಾನು ಕೇಳಿಸ್ಕೊಳ್ಳೋದಿಲ್ಲ ಅಂತಿದ್ದಾರ? ಸ್ವೀಕಾರ ಮಾಡ್ತಿದ್ದಾರೆ, ದೇವರು ಸ್ವೀಕಾರ ಮಾಡ್ತಿದ್ದಾರೆ. ಮುಗ್ದೋಯ್ತಾ? ಅಷ್ಟೇ ಅಲ್ವಾ ನಮಗೆ ಬೇಕಾಗಿದ್ದಂತಹದ್ದು? ಅವ್ರೇನಂದರು? ನಿಮ್ಮ ಈ ಭಾಷೆಯಲ್ಲೇ ಕರಿಬೇಕು, ಇಬ್ರಿಯ ಭಾಷೆಯಲ್ಲೇ ಕರಿಬೇಕು, ಅರೇಮಿಕ್ ಭಾಷೆಯಲ್ಲೇ ಕರಿಬೇಕು. ಇದು ಪ್ರಕೃತಿ ಯಾವ ಭಾಷೆಯಲ್ಲಿ ಕರಿತಿದೆ? ಹಾಗಿದ್ರೆ ಅರೇಮಿಕ್ ಗೊತ್ತಾ ಪ್ರಕೃತಿಗೆ? ಹಿಬ್ರು ಭಾಷೆ ಯಾವ ಭಾಷೆನೂ ಗೊತ್ತಿಲ್ಲ, ಆದರೂ ಇವುಗಳು ಸ್ತುತಿ ಮಾಡ್ತಿದ್ದಾರೆ, ದೇವರು ಸ್ವೀಕಾರ ಮಾಡ್ತಿದ್ದಾರೆ. ನೋಡಿ, ಅಲ್ಲಿ ಸ್ಪಷ್ಟವಾಗಿ ಅದಕ್ಕೆ ಬರ್ಸಿದ್ದಾರೆ. ಇದಕ್ಕೆ ಶಬ್ದ ಇಲ್ಲ, ಇದಕ್ಕೆ ಮಾತಿಲ್ಲ, ಆದರೂ ದೇವರನ್ನು ಆರಾಧನೆ ಮಾಡ್ತಿದ್ದಾರೆ, ಆದರೂ ದೇವರ ಬಗ್ಗೆ ಹೇಳ್ತಿದ್ದಾವೆ. ಹೌದಾ? 1ನೇ ವಚನದಲ್ಲಿ ನಾವು ಅದನ್ನೇ ಓದ್ಕೊಂಡ್ವಿ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದೇವರ ಬಗ್ಗೆ ಹೇಳ್ತಿದ್ದಾವಂತೆ ಪ್ರಕೃತಿ. ಓಕೆ, ದೇವರ ಬಗ್ಗೆ ಹೇಳ್ತಿದ್ರು, ಯಶ್ವ ಅಂತ ಹೇಳಿ ಕರೆದು ಹೇಳ್ತಿಲ್ಲ, ಆದರೂ ದೇವರು ಮೆಚ್ಕೊಂಡಿದ್ದಾರೆ. ಇಷ್ಟಕ್ಕೂ ಈ ಮಾತನ್ನು ಏನಕ್ಕೋಸ್ಕರ ಬರ್ಸಿದ್ದಾರೆ ಅಂದರೆ ನಮಗೆ ಬುದ್ಧಿ ಹೇಳ್ತಿದ್ದಾರೆ ದೇವರು ಮನುಷ್ಯರಿಗೆ. ಪ್ರಕೃತಿ ನೋಡಿ ನನ್ನ ಬಗ್ಗೆ ಹೇಳ್ತಿದ್ದಾವೆ. ಗಗನ, ನಿನ್ನ ತಲೆಯನ್ನು ಒಂದು ಸಾರಿ ಮೇಲೆತ್ತಿ ನೋಡು, ಆಕಾಶ ಕಾಣಿಸ್ತಿದ್ಯಾ? ಆ ಆಕಾಶ ಯಾರ ಬಗ್ಗೆ ಸಾರ್ತಿದೆ? ನನ್ನ ಬಗ್ಗೆ ಸಾರ್ತಿದೆ. ಸೊ ನೀವು ನನ್ನ ಮಕ್ಕಳಾಗಿರುವಂತಹ ನೀವು ಮನುಷ್ಯರು ಏನು ಮಾಡಬೇಕು? ನನ್ನ ಬಗ್ಗೆ ಸಾರಬೇಕು. ಅಂದರೆ ದೇವರು ಹೆಮ್ಮೆಯಾಗಿ ಹೇಳ್ಕೊತಿದಾರ ಇಲ್ವಾ? ಪ್ರಕೃತಿ ತನ್ನ ಬಗ್ಗೆ ಸಾರ್ತಿರುವಂತಹದನ್ನು
ಹೇಳ್ತಿದ್ದಾರೆ. ಯಶುವ ಅಂತ ಕರೆದು ದೇವರನ್ನ ಪ್ರತಿಬೋಧಿಸ್ತಿದೆಯಾ ಪ್ರಕೃತಿ? ಇಲ್ಲ. ಯಾಹವೇ ಅಂತ ಇಲ್ಲ. ಸ್ವೀಕಾರ ಮಾಡಿದ್ರ ದೇವರು? ನಮ್ಮ ಭಾಷೆಯಲ್ಲಿ ನಾವು ಆರಾಧನೆ ಮಾಡಿದ್ರೆ ಸ್ವೀಕಾರ ಮಾಡ್ತಾರ ದೇವರು? ಕರೆದ್ರೆ ದೇವರನ್ನು ಸ್ವೀಕಾರ ಮಾಡ್ತಾರೆ. ಓಕೆ. ಇನ್ನೂ ಸ್ವಲ್ಪ ಜನ ಇರ್ತಾರೆ, ಮೊಂಡು ಜನ. ಒಂದು ರೆಫರೆನ್ಸ್ಗೆ ನಿಂತು ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ವಾ ಪೂರ್ತಿಯಾಗಿ? ಬ್ರದರ್ ನೋಡಿ, ಪ್ರಕೃತಿ ದೇವರನ್ನು ಆರಾಧನೆ ಮಾಡ್ತಿದೆ, ಯಾವ ಭಾಷೆಯಲ್ಲಿ ಆರಾಧನೆ ಮಾಡ್ತಿದೆ ಅಂತ ಹೇಳಿದ್ರೆ ಇಷ್ಟನ್ನು ತೋರಿಸಿದ್ರೆ ಸಾಕಾಗೋದಿಲ್ಲ ಅವರಿಗೆ. ಇನ್ನೂ ಸ್ವಲ್ಪ. ಯಾಕೆಂದರೆ ಆ ವ್ಯಕ್ತಿ ಆ ಥರ ರಸ್ತೆಯಲ್ಲಿ ನಿಂತು ನಿಮ್ಮ ದೇವರ ಹೆಸರೇ ನಿಮಗೆ ಗೊತ್ತಿಲ್ಲ, ಹೋಗು ನಿಮ್ಮ ದೇವರನ್ನು ಫಸ್ಟು ಹೆಸರಿಡಿದು ಕರೆಯು, ಕರೆಕ್ಟಾಗಿರುವಂಥ ಹೆಸರಿಂದ ಪ್ರತಿಬೋಧಿಸುವಂತಹದನ್ನು ಕಲ್ತ್ಕೋ ಅಂತ ಹೇಳಿದಾಗ ನಿಮ್ಮ ಗಮನ ಪೂರ್ತಿಯಾಗಿ ಇಲ್ಲಿರಲಿ. ಹೌದಾ? ಸಭೆಗೆ 10 ಜನ ಬರುವಂಥವ್ರು ಇರ್ತಾರೆ, 10 ಜನ ಹೋಗುವಂಥವ್ರು ಇರ್ತಾರೆ. ಓಕೆ, ನೆಕ್ಸ್ಟ್. ಈಗ ನಿಮ್ಮ ಭಾಷೆಯಲ್ಲಿ ನೀವು ಪ್ರತಿಬೋಧಿಸಿದ್ರೆ ದೇವರು ಕೇಳೋದಿಲ್ಲ ಅಂತ ಅನ್ನುವಂಥವರಿಗೆ ಎರಡನೇ ರೆಫರೆನ್ಸ್, ಇನ್ನೂ ಬಿಡಿಸಿ ಈ ಪಾಠವನ್ನು ಅರ್ಥ ಮಾಡಿಸ್ಲಿಕ್ಕೋಸ್ಕರ ಎರಡನೇ ರೆಫರೆನ್ಸ್, ಕೀರ್ತನೆಗಳು 139ನೇ ಅಧ್ಯಾಯ 4ನೇ ವಚನ, 139 1ನೇ ವಚನದಿಂದ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ಯೆಹೋವನೇ, ನನ್ನ ನಾಲಿಗೆಯ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತಹದ್ದು ಒಂದು ಇಲ್ಲ. ದೇವರ ಗುಣ ಏನಂತೆ? ನಮ್ಮ ಬಾಯಲ್ಲಿ ಏನು ಹೊರಗಡೆ ಬರ್ತಿದೆ ಅನ್ನುವಂತಹದನ್ನು ನೋಡುವಂತಹದ್ದ, ಅಥವಾ ನಮ್ಮ ತಲೆಯಲ್ಲಿ ಏನು ಓಡ್ತಿದೆ ಅನ್ನುವಂತಹದನ್ನು ನೋಡುವಂತಹದ್ದ? ಹೌದಾ? ಏನು ನೋಡುವಂಥವ್ರು ದೇವರು? ಬಾಯ, ತಲೆನ? ತಲೆ ಅಂದರೆ ಮೆದುಳಲ್ಲಿ ಏನು ಓಡ್ತಿದೆ ಅನ್ನುವಂತಹದ್ದು. ಈಗ ನಮ್ಮ ಬಾಯಲ್ಲಿ ನಾವು ಜೀಸಸ್ ಅಂತ ಹೇಳಿದ್ರೆ ನಮ್ಮ ತಲೆಯಲ್ಲಿ ಏನು ಪ್ರೋಸೆಸ್ ಆಗಿರಬೇಕು? ನಾವು ದೇವರನ್ನು ಕರಿತಿದ್ದೀವಿ ಅನ್ನುವಂಥದ್ದು ಮೊಟ್ಟ ಮೊದಲು ನಮ್ಮ ತಲೆಯಲ್ಲಿ ಪ್ರೋಸೆಸ್ ಆಯಿತಾ? ದೇವರು ಏನು ನೋಡ್ತಿದ್ದಾರಂತೆ? ಈಗ ನಮ್ಮ ಮೆದುಳಲ್ಲಿ ಏನು ಓಡ್ತಿದೆ, ನಮ್ಮ ಆಲೋಚನೆಯಲ್ಲಿ ಏನು ಓಡ್ತಿದೆ, ಹೌದಲ್ವಾ? ಹಾಗಾದರೆ ಇದು ತಪ್ಪು ಅಂತ ನಿಮಗನ್ಸುತ್ತಾ? ಜೀಸಸ್ ಅಂತ ಕರೆದ್ರೆ ತಪ್ಪು ಅಂತ ನಿಮಗನ್ಸುತ್ತಾ? ದೇವ್ರು ರೆಸ್ಪಾಂಡ್ ಆಗೋದಿಲ್ಲ ಅಂತ ನಿಮಗನ್ಸುತ್ತಾ? ಸತ್ಯವೇದದಲ್ಲಿ ಭಕ್ತರು ಏನು ಬರೆದಿದ್ದಾರೆ? ದೇವ್ರೇ, ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತು. ಯಾವಾಗ ನಾನು ಕೂತ್ಕೊಂಡ ಮೇಲೆ, ನಾನು ಎದ್ದ ಮೇಲೆ ಅದು ಗೊತ್ತಾಯಿತು ನಿನಗೆ ಅಂತಲ್ಲ ನಾನು ಹೇಳ್ತಿರುವಂತಹದ್ದು. ಭಕ್ತರು ಹೇಳ್ತಿರುವಂತಹದ್ದು ಏನಂತ? ನಾನು ಕೂತ್ಕೋಬೇಕು ಅನ್ನುವಂಥ ಆಲೋಚನೆ ನನ್ನ ತಲೆಯಲ್ಲಿ ಬರ್ತಿದೆ. ಒಬ್ಬ ಮನುಷ್ಯ ನಿಂತಿದ್ದಾನೆ ಅಂತ ಹೇಳಿದ್ರೆ ಮೊಟ್ಟ ಮೊದಲು ಆ ವ್ಯಕ್ತಿ ಕೂತ್ಕೋಬೇಕಾದ್ರೆ ಎಲ್ಲಿ ಬರಬೇಕು ಆಲೋಚನೆ? ನಾನು ಕೂತ್ಕೋಬೇಕು, ನನ್ನ ಕಾಲು ನೋವಾಗ್ತಿದೆ ಅನ್ನುವಂತಹ ಆಲೋಚನೆ ಎಲ್ಲಿ ಬರಬೇಕು? ಮೆದುಳಲ್ಲಿ ಬರಬೇಕಾ? ಆ ಮೆದುಳಲ್ಲಿ ಓಡ್ತಿರುವಂತಹದ್ದು ಅಂದರೆ ಈ ವ್ಯಕ್ತಿ ಕೂತ್ಕೊಳ್ಳುವುದಕ್ಕಿಂತ ಮುಂಚೆ ಈ ವ್ಯಕ್ತಿ ಕೂತ್ಕೊಳ್ತಾನೆ ಅನ್ನುವಂಥದ್ದು ಯಾರಿಗೆ ಗೊತ್ತಂತೆ? ದೇವರಿಗೆ. ಹೌದಾ? ಈ ವ್ಯಕ್ತಿ ನಿಂತ್ಕೊಳ್ತಾನೆ, ಈ ವ್ಯಕ್ತಿ ಈಗ ಅಂದರೆ ಆ ವ್ಯಕ್ತಿ ನಿಂತ್ಕೊಳ್ಳುವುದಕ್ಕಿಂತ ಮುಂಚೆ ಇದು ಯಾರಿಗೆ ಗೊತ್ತು? ದೇವರಿಗೆ. ಅದಕ್ಕೆ ಅಲ್ಲಿ ಹೇಳಿರುವಂತಹದ್ದು, ನನ್ನ ಜೀವನದಲ್ಲಿ, ನನ್ನ ಬದುಕಿನಲ್ಲಿ, ನನ್ನ ಮಾತುಗಳಲ್ಲಿ ನೀನು ಅರಿಯದೇ ಇರುವಂತಹದ್ದು ಒಂದು ಇಲ್ಲ. ಅಂದರೆ ನಾವೀಗ ದೇವರನ್ನು ಪ್ರೀತಿಯಾಗಿ ಅಪ್ಪ ತಂದೆ ಅಂತ ಕರಿತಿದ್ದೀವಿ ಅಂತ ಅಂದ್ಕೊಳ್ಳಿ. ನಾವು ಯೇಸು ಕ್ರಿಸ್ತರನ್ನು ಪ್ರೀತಿಯಾಗಿ ನಮಗೋಸ್ಕರ ಪ್ರಾಣ ಕೊಟ್ಟಲ್ವಾ ಯೇಸು ಕ್ರಿಸ್ತರೇ ಅಂತ ಕರೆದ್ವಿ ಅಂತ ಅಂದ್ಕೊಳ್ಳಿ. ಯೇಸು ಕ್ರಿಸ್ತರಲ್ಲಿ ಕೋಪ ಮಾಡ್ಕೊಳ್ತಿದ್ದಾರೆ? ಇವ್ರು ಏನಕ್ಕೋಸ್ಕರ ಯಶುವ ಅಂತ ಕರಿತಿಲ್ಲ, ನನ್ನ ಒರಿಜಿನಲ್ ನೇಮಿಂದ ನಾನು ಏನಕ್ಕೋಸ್ಕರ ಕರಿತಿಲ್ಲ ಅಂತ ಕೋಪ ಮಾಡ್ಕೊಳ್ತಾರೆ? ಯಾಕೆಂದರೆ ನಮ್ಮ ಮೆದುಳಲ್ಲಿ ಬರುವಂಥ ಆಲೋಚನೆ ಗೊತ್ತಲ್ವ ದೇವರಿಗೆ? ಅದನ್ನೇ ಅಲ್ವಾ ನಾವು ನೋಡಿರುವಂತಹದ್ದು ಈಗಾಗಲೇ. ಅದು ಅಲ್ಲದೆ ಫಸ್ಟ್ ಇನ್ನೊಂದು ರೆಫರೆನ್ಸನ್ನು ಓದ್ಕೊಂಡ್ವಿ. ಯಾವುದು? ಪ್ರಕೃತಿ ದೇವರನ್ನು ಆರಾಧನೆ ಮಾಡ್ತಿದ್ಯಂತೆ. ಯಾವ ಭಾಷೆಯಲ್ಲಿ? ಭಾಷೆ ಇಲ್ಲ. ಇಷ್ಟಕ್ಕೂ ಹೀಬ್ರೂ ಭಾಷೆಯಲ್ಲೇ ದೇವರನ್ನು ಕರಿಬೇಕು, ಅರೇಮಿಕ್ ಭಾಷೆಯಲ್ಲೇ ದೇವರನ್ನು ಕರಿಬೇಕು ಅಂತ ಹೇಳುವಂಥವರಿಗೆ ಇನ್ನೊಂದು ಉತ್ತರ ಇದೆ. ಏನೋ ಉತ್ತರ ಗೊತ್ತಾ? ಆದಿಯಲ್ಲಿ ಒಂದು ಭಾಷೆ ಇತ್ತು. ಆ ಭಾಷೆಯ ಹೆಸರೇನು ಹೇಳಿ? ಆದಿಯಲ್ಲಿ ಆದಾಮನು ಉಂಟಾದ ನಂತರ, ಅಂದರೆ ಆದಿಯಲ್ಲಿ ಪ್ರಕೃತಿಯನ್ನೆಲ್ಲ ಉಂಟು ಮಾಡಿದ ನಂತರ, ಆದಾಮನ ಸೃಷ್ಟಿ ಆದ ನಂತರ, ಆ ಆದಿಕಾಂಡದುದ್ದಕ್ಕೂ 7ನೇ ಅಧ್ಯಾಯ, ಸುಮಾರು 7ನೇ ಅಧ್ಯಾಯದ 10ರವರೆಗೂ ಒಂದು ಭಾಷೆ ಇತ್ತು ಪ್ರಪಂಚದಲ್ಲಿ. ಎಷ್ಟು ಭಾಷೆ ಇತ್ತು ಆವಾಗ? ಒಂದೇ ಭಾಷೆ ಇತ್ತು. ಆ ಒಂದು ಭಾಷೆಯ ಹೆಸರೇನು ಅಂತ ಹೇಳಿ ಗೊತ್ತಾ ನಮಗೆ? ಸತ್ಯವೇದದಲ್ಲಿ ಬರ್ಸಿದಾರ ಆ ಭಾಷೆಯ ಹೆಸರೇನು ಅಂತ ಹೇಳಿ? ಇವಾಗ ಈಗಿದೆ ಕನ್ನಡ, ತಮಿಳು, ತೆಲುಗು, ಇಂಗ್ಲೀಷ್ ಎಲ್ಲ. ಆ ಕಾಲದಲ್ಲಿ ಆದಿಕಾಂಡ ಬಾಬೆಲ್ ಗೋಪುರ ದೇವರ ಚದುರಿಸುವವರೆಗೂ ಪ್ರಪಂಚದಲ್ಲಿ ಇದ್ದಿದ್ದು ಎಷ್ಟು ಭಾಷೆ? ಒಂದೇ ಭಾಷೆ. ಆ ಭಾಷೆ ಹೆಸರೇನು? ಆ ಭಾಷೆ ಹೆಸರೇನು? ಯಾರಿಗೂ ಗೊತ್ತಿಲ್ಲ. ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ. ಸತ್ಯವೇದದಲ್ಲಿ ದೇವರು ಹೇಳಿಲ್ಲ ಆ ಭಾಷೆಯ ಹೆಸರೇನು ಅಂತ ಹೇಳಿ. ಇನ್ನು ಹಾಗಾದರೆ ಬ್ರದರ್, ಹೀಬ್ರೂ ಭಾಷೆಯಲ್ಲೇ ನೀವು ಆರಾಧನೆ ಮಾಡಬೇಕು ಅಂತ ಹೇಳ್ತಿರುವಂಥವರಿಗೆ ಪ್ರಶ್ನೆ, ಅರೇಮಿಕ್ ಭಾಷೆಯಲ್ಲೇ ನೀವು ಆರಾಧನೆ ಮಾಡಬೇಕು ದೇವರನ್ನ ಅಂತ ಹೇಳ್ತಿರುವಂಥವರಿಗೆ ಪ್ರಶ್ನೆ ಏನು? ಹೀಬ್ರೂ ಭಾಷೆ, ಅರೇಮಿಕ್ ಭಾಷೆ ಎಲ್ಲ ಬಂದಿರುವಂತಹದ್ದು ಈಗೀಗ ಒಂದು 3-4 ಸಾವಿರ ವರ್ಷಗಳ ಹಿಂದೆ. ಅದಕ್ಕಿಂತ ಹಿಂದೆ ಇನ್ನೊಂದು ಭಾಷೆ ಇತ್ತು ಬ್ರದರ್, ಅವಾಗೂ ದೇವರಿದ್ರು. ಆವಾಗ ಭಕ್ತರು ಯಾವ ಭಾಷೆಯಲ್ಲಿ, ಆದಾಮನು ದೇವರನ್ನು ಯಾವ ಭಾಷೆಯಲ್ಲಿ ಕರಿತಿದ್ರು ಹೇಳಿ ನೋಡೋಣ ಅಂದರೆ ಹೇಳ್ತಾರೆ?
ಹೇಳ್ತಾರೆ. ಆದಿಕಾಂಡ 11ನೇ ಅಧ್ಯಾಯ 1ನೇ ವಚನ. ಲೋಕದವರೆಲ್ಲರಿಗೂ ಒಂದೇ ಭಾಷೆ ಇತ್ತು, ಭಾಷಾ ಭೇದವೇನೂ ಇರಲಿಲ್ಲ. ಅರ್ಥ ಆಯ್ತಾ ನಮಗೆ? ಅದಾದ ನಂತರ ನಿಮಗೆ ಕಾಣಿಸುತ್ತೆ ಗೋಪುರ ಚದುರುವಂತಹದ್ದು, ದೇವರು ಬೇರೆ ಬೇರೆ ಮಾಡುವಂತಹದ್ದು ಜನರನ್ನೆಲ್ಲ. ಹೌದಾ? ಈ ಮುಂಚೆ ಎಷ್ಟು ಭಾಷೆ ಇತ್ತಂತೆ? 11ನೇ ಅಧ್ಯಾಯಕ್ಕಿಂತ ಮುಂಚೆ ಒಂದೇ ಭಾಷೆ. ಯಾವುದ ಭಾಷೆ ಗೊತ್ತಿಲ್ಲ. ಆದಾಮನು ದೇವರನ್ನು ಯಾವ ಭಾಷೆಯಲ್ಲಿ ಕರೆದ್ರು ಗೊತ್ತಿಲ್ಲ. ಅವರು ಕರೆದ್ರು ದೇವ್ರು ರೆಸ್ಪಾಂಡ್ ಮಾಡ್ತಿದ್ರೆ ಇಲ್ವಾ? ಹಾಗಿದ್ರೆ ಇಲ್ಲ, ಹಿಬ್ರು ಅಲ್ಲಿ ಕರಿತಿದ್ರು ಅವರು. ಹಿಬ್ರು ಬಂದಿದ್ದು ಅದಾದ ನಂತರ ಅಲ್ವಾ? ಅರೇಮಿಗೆ ಬಂದಿದ್ದು ಅದಾದ ನಂತರ ಅಲ್ವಾ? ಇದು ಏನಕ್ಕೋಸ್ಕರ ಪ್ರಿಯರೇ ನಮಗೆ ಅರ್ಥ ಆಗದೆ ಕ್ರೈಸ್ತರೆಲ್ಲರೂ ಹೆಸರಿನ ನಿಮಿತ್ತ ಇಷ್ಟೊಂದು ಗಲಭೆಯನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದು ಕ್ರೈಸ್ತರಲ್ಲಿ ಯಾಹ್ವೆ ಅಂತ ಕರೆಯುವಂಥವರ ಗುಂಪು ಬೇರೆ, ಯಶುವ ಅಂತ ಯೇಸು ಕ್ರಿಸ್ತರನ್ನು ಕರೆಯುವಂತಹ ಗುಂಪು ಬೇರೆ. ಇವ್ರ ಗುಂಪಿನ ಜೊತೆ ಸೇರೋದಿಲ್ಲ, ಅವ್ರ ಗುಂಪಿನ ಜೊತೆ ಸೇರೋದಿಲ್ಲ. ಏಸು ಅನ್ನುವಂಥವರ ಜೊತೆ ಅವ್ರು ಸೇರೋದಿಲ್ಲ, ಆ ಹೆಸರಿಂದ ಪ್ರಬೋಧಿಸುವಂಥವ್ರ ಜೊತೆ ಇವ್ರು ಸೇರೋದಿಲ್ಲ. ಇದು ಎಂಥ ವಿಚಿತ್ರ ಅಲ್ವಾ? ಇದನ್ನೆಲ್ಲ ನೋಡಿ ಇದರ ಅಡ್ವಾಂಟೇಜ್ ತೊಗೋಬೇಕು ಅಂತ ಹೇಳಿ ಬೇರೆ ಧರ್ಮದವರು, ಕ್ರೈಸ್ತರಲ್ಲದೇ ಇರುವಂಥವರು ಸಹ ಅವ್ರೇನು ಮಾಡ್ತಿದ್ದಾರೆ? ರಸ್ತೆಯಲ್ಲಿ ಕ್ರೈಸ್ತರನ್ನು ನಿಲ್ಲಿಸ್ಕೊಂಡು ನೀವು ನಂಬಿರುವಂತಹ ದೇವರ ಹೆಸರೇ ಗೊತ್ತಿಲ್ಲ, ಫಸ್ಟ್ ಅದನ್ನು ಕಲ್ತ್ಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಿದ್ದಾರೆ. ಹೌದೇ? ಒಂದು ವೇಳೆ ಇವರು ನಮ್ಮ ಕೈಯಲ್ಲಿ ಸಿಕ್ಕಿದ್ರೆ ನಮ್ಮ ಗತಿ ಏನಾಗಿರುತ್ತೆ, ನಮ್ಮ ಕತೆ ಏನಾಗಿರುತ್ತೆ, ನಾವು ಉತ್ತರ ಕೊಡ್ಲಿಕ್ಕೆ ನಮಗೆ ಗೊತ್ತಿರಬೇಕಲ್ವ? ಅದಕ್ಕೋಸ್ಕರ ಇವತ್ತಿನ ಸಂದೇಶವನ್ನು ಆಲೋಚನೆ ಮಾಡ್ತಿದ್ದೀವಿ. ಓಕೆ, ಇನ್ನು ಇಷ್ಟಕ್ಕೂ ಇವರು ಹೀಬ್ರೂ ಭಾಷೆಯಲ್ಲಿ ಕರಿಬೇಕು ದೇವರನ್ನು. ಕೇಳಿ ನೋಡಿ ಒಂದು ಸಾರಿ, ಬ್ರದರ್ ಯಶುವ ಅಂತಲೇ ಕರಿಬೇಕು ಯೇಸು ಕ್ರಿಸ್ತರನ್ನು, ಯಾಹ್ವೆ ಅಂತಲೇ ಕರಿಬೇಕು ತಂದೆಯಾಗಿರುವಂತಹ ದೇವರನ್ನ ಅಂತ ನೀವು ಹೇಳ್ತಿದ್ದೀರಲ್ವ? ಏನಕ್ಕೋಸ್ಕರ ನಾವು ಹಾಗೆ ಕರಿಬೇಕು? ಬ್ರದರ್ ದೇವ್ರ ಭಾಷೆ. ಬ್ರದರ್ ಯಾವುದು ದೇವ್ರ ಭಾಷೆನ? ಅದು ಯಶುವ ಅನ್ನುವಂತಹದ್ದು ದೇವ್ರ ಭಾಷೆನ? ಯಾಹ್ವೆ ಅನ್ನುವಂತಹ ದೇವರ ಭಾಷೆನ? ಪರಲೋಕದಲ್ಲಿ ಇದೇ ಭಾಷೆ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವ ನಾವು? ಯಶುವ ಅನ್ನುವಂತಹದ್ದು, ಯಾಹ್ವೆ ಅನ್ನುವಂತಹದ್ದೆಲ್ಲ ಹೀಬ್ರೂ/ಅರೇಮಿಕ್ ಅಷ್ಟೇ. ದೇವರ ಭಾಷೆಯಂತೂ ಖಂಡಿತ ಅಲ್ಲ. ಇಷ್ಟಕ್ಕೂ ಹಳೆ ಒಡಂಬಡಿಕೆಯನ್ನು ಯಾರ ಜೊತೆ ಮಾತಾಡ್ತಾರೆ ದೇವರು? ಹಳೆ ಒಡಂಬಡಿಕೆಯನ್ನು ಯಾರ ಜೊತೆ ಮಾತಾಡ್ತಾರೆ ದೇವರು? ಆ ಜನಾಂಗದ ಹೆಸರೇನು? ಇಸ್ರಾಯೇಲಿಯರು. ಓಕೆ, ಇಸ್ರಾಯೇಲಿಯರು ಎಲ್ಲಿಂದ ಬಂದರು? ಇಸ್ರಾಯೇಲಿಯರ ಪಿತೃ, ಇಮಿಡಿಯೇಟ್ ಪೇರೆಂಟ್ ಯಾರು ಅಂತ ಹೇಳಿ ಕೇಳಿದ್ರೆ ಏನು ಹೇಳ್ತೀವಿ? ಇಸ್ರಾಯೇಲಿಯರ ಇಮಿಡಿಯೇಟ್ ಪೇರೆಂಟ್ ಯಾಕೋಬನು, ಹೌದಲ್ವ? ಯಾಕೋಬನಿಂದ ಅಲ್ವ ಗೋತ್ರಗಳು ಡಿವೈಡ್ ಆಗಿದ್ದು? ಓಕೆ, ಹಾಗಾದರೆ ಯಾಕೋಬನ್ ಎಲ್ಲಿಂದ ಬಂದರು? ಇಸಾಕನಿಂದ. ಇಸಾಕನ್ ಎಲ್ಲಿಂದ ಬಂದರು? ಅಬ್ರಹಾಮನಿಂದ. ಅಬ್ರಹಾಮನು ಯಾರು? ಇಬ್ರಿಯನು. ಸತ್ಯವೇದದಲ್ಲಿ ಓದ್ಕೊಳ್ತೀವಲ್ವ, ಇಬ್ರಿಯನು. ಈಗ ಇಬ್ರಿಯರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರೆ, ಇಬ್ರಿಯ ವಂಶಸ್ಥರ ಜೊತೆ ಮಾತಾಡಬೇಕಂದ್ರೆ ದೇವರು ಯಾವ ಭಾಷೆಯಲ್ಲಿ ಅವ್ರಿಗೆ ಅರ್ಥ ಆಗುವಂತೆ ಕೊಡಬೇಕಿದೆಲ್ಲ ಧರ್ಮಶಾಸ್ತ್ರವನ್ನೆಲ್ಲ? ಹೀಬ್ರೂ ಭಾಷೆಯಲ್ಲಿ ಕೊಡಬೇಕು. ಅದಕ್ಕೋಸ್ಕರ ಹೀಬ್ರೂ ಭಾಷೆಯಲ್ಲಿ ಕೊಟ್ಟರು. ಅದಕ್ಕೋಸ್ಕರ ಹೀಬ್ರೂ ಭಾಷೆಯಲ್ಲಿರುವಂತಹ ಲೇಖನಗಳನ್ನು ನೀವು ಓದುವಂಥ ಆಚಾರ ವಿಚಾರಗಳು ಇದೆಲ್ಲ ಹೀಬ್ರೂ ಭಾಷೆಯಲ್ಲಿ ಹಳೆ ಒಡಂಬಡಿಕೆ ಅವ್ರು ಕೊಡಲ್ಪಟ್ಟಂತಹದ್ದು. ಹೌದಾ? ಈ ದೇವ್ರ ಭಾಷೆನ ಅವ್ರಿಗೆ ಅರ್ಥ ಆಗುತ್ತೆ. ಅವರು ಇಬ್ರಿಯಸ್ಥರು, ಇಬ್ರಿಯ ವಂಶಕ್ಕೆ ಸೇರಿದಂಥವರು ಅಂತ ಹೇಳಿ ಇಬ್ರಿಯ ಭಾಷೆಯಲ್ಲಿ ಕೊಟ್ಟರು ಇದನ್ನೆಲ್ಲ. ಅದನ್ನು ತೊಗೊಂಡು ಹೋಗಿ ಇದೆಲ್ಲ ನಮ್ಮ ಕೈಯಲ್ಲಿ ಇಬ್ರಿಯ ಭಾಷೆಯಲ್ಲಿ ಕೊಟ್ಟಿದ್ದಾರೆ ಅಂದ ತಕ್ಷಣ ಇದೊಂದು ದೇವ್ರ ಭಾಷೆ ಅಂತ ಅನ್ಬಾರ್ದಲ್ವ ಹೋಗಿ? ಯಾರ್ಯಾರು ಯಶುವ ಅಂತಲೇ ಕರಿಬೇಕು ಅಂತ ಹೇಳ್ತಿದ್ದಾರೋ, ಯಾರ್ಯಾರು ಯಾಹ್ವೆ ಅಂತಲೇ ಕರಿಬೇಕು ದೇವರನ್ನ ಅಂತ ಹೇಳ್ತಿದ್ದಾರೋ, ಇವ್ರ ಮನಸ್ಸಲ್ಲೆಲ್ಲ ಇರುವಂತಹದ್ದು ಒಂದೇ, ಏನು? ಇದು ದೇವರ ಭಾಷೆ. ಯಾಹ್ವೆ ಅನ್ನುವಂತಹ ದೇವರ ಭಾಷೆ ಅಲ್ಲ, ಖಚಿತವಾಗಿ ಅಲ್ಲ. ಯಶುವ ಅನ್ನುವಂಥದ್ದು ದೇವರ ಭಾಷೆ ಅಲ್ಲ, ಅದು ಹೀಬ್ರೂ. ಏನಕ್ಕೋಸ್ಕರ ಹೀಬ್ರೂ ಜನಾಂಗದ ಜೊತೆ ಮಾತಾಡಬೇಕಾದ್ರೆ, ಇಬ್ರಿಯರ ಜೊತೆ ಮಾತಾಡಬೇಕಾದ್ರೆ ಇಬ್ರೂ ಭಾಷೆಯಲ್ಲಿ ಅಲ್ವಾ ಮಾತಾಡಬೇಕು? ಅದಕ್ಕೋಸ್ಕರ ಮಾತ್ರ. 2 ರೆಫರೆನ್ಸನ್ನು ನೋಡಿದ್ದೀವಿ ಇವಾಗವರೆಗೂ. ಒಂದು ಪ್ರಕೃತಿಯ ಬಗ್ಗೆ ನೋಡಿದ್ವಿ. ಏನಂತ ಅರ್ಥ ಆಯಿತು ನಮಗೆ ಪ್ರಕೃತಿಯನ್ನು ನೋಡಿದಾಗ? ಪ್ರಕೃತಿ ದೇವರನ್ನು ಸ್ತುತಿಸ್ತಿದೆಯಂತೆ, ಆರಾಧನೆ ಮಾಡ್ತಿದ್ದಂತೆ, ದೇವರ ಬಗ್ಗೆ ಹೇಳ್ತಿದ್ಯಂತೆ. ಯಾವ ಭಾಷೆಯಲ್ಲಿ? ಮಾತಿಲ್ಲ, ಶಬ್ದ ಇಲ್ಲ, ಭಾಷೆ ಇಲ್ಲ, ಆದರೂ ಹೇಳ್ತಿದ್ಯಂತೆ. ದೇವ್ರು ಚಿ ಅಂದ್ರ ಸ್ವೀಕಾರ ಮಾಡಿದ್ರು. ಆ ಹೆಮ್ಮೆಯಾಗಿ ಹೇಳ್ಕೊಳ್ತಿದ್ದಾರೆ ದೇವರು, ಪ್ರಕೃತಿ ನನ್ನನ್ನು ಆರಾಧನೆ ಮಾಡ್ತಿದೆ, ನೀವು ನೋಡಿ ಕಲೀರಿ. ಪ್ರಕೃತಿ ನನ್ನ ಬಗ್ಗೆ ಹೇಳ್ತಿದೆ, ನೀವು ನೋಡಿ ಕಲೀರಿ ಅಂತ. ಆದರೆ ದೇವ್ರಿಗೆ ಭಾಷಾ ಭೇದ ಏನಾದರೂ ಇದೆಯಾ? ಅದೇ ಭಾಷೆಯಲ್ಲಿ ಕರಿಬೇಕು, ಇದೇ ಭಾಷೆಯಲ್ಲಿ ಕರಿಬೇಕು ಅಂತ. ಸೆಕೆಂಡ್ ರೆಫರೆನ್ಸ್. 2ನೇ ರೆಫರೆನ್ಸ್ ಯಾವ್ದು ನೋಡ್ಕೊಂಡಿದ್ದು? ನಮ್ಮ ಮಾತಿನಿಂದ, ನಮ್ಮ ಬಾಯಿಂದ ಮಾತು ಹೊರಗಡೆ ಬರುವುದಕ್ಕಿಂತ ಮುಂಚೆನೇ ಯಾರಿಗೆ ಗೊತ್ತು? ದೇವರಿಗೆ. ಈಗ ನಾವು ಯಶುವ ಅಂತ ಕರೆದ್ರೆ, ಜೀಸಸ್ ಅಂತ ಕರೆದ್ರೆ ಏನಾದರೂ ವ್ಯತ್ಯಾಸ ಬೀಳುತ್ತಾ? ಇಲ್ಲ. 3ನೇದಾಗಿ ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ, 6-5. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು, ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ. ಯೆಹೋವನು ಏನು ನೋಡಿದ್ರಂತೆ? ದೇವರು ಏನು ನೋಡಿದ್ರಂತೆ? ಹೌದಾ? ಇನ್ನೊಂದು ಸಾರಿ ಓದ್ಕೊಳ್ಳೋಣ ಅದೇ ಮಾತನ್ನು. ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯೆಹೋವನು ನೋಡಿ
ಏನು ನೋಡ್ತಿದ್ದಾರೆ? ಇವರು ಯಾವ ಭಾಷೆಯಲ್ಲಿ ಆಲೋಚನೆ ಮಾಡ್ತಿದ್ದಾರೆ ಹೇಳಿ ಹಾಕಿದರೆ? ಯಾವ ಭಾಷೆಯಲ್ಲಿ ಕೆಟ್ಟ ಆಲೋಚನೆಗಳು ಇವ್ರ ಹೃದಯದಲ್ಲಿ ನಡೀತಿದೆ? ಹಿಬ್ರು ಭಾಷೆಯಲ್ಲ, ಗ್ರೀಕ್ ಭಾಷೆಯಲ್ಲ, ಅರೇಮಿಕ್ ಅಲ್ಲ, ಯಾವ ಭಾಷೆಯಲ್ಲಿ ನಡೀತಿದೆ? ಇವ್ರ ಮನಸ್ಸಲ್ಲಿ ಪಾಪ ಇದೆಯಂತೆ. ಹಾಗಾದರೆ ಯಾವ ಭಾಷೆಯಲ್ಲಿ ಪಾಪ ಮಾಡ್ತಿದ್ದಾರೆ ತಮ್ಮ ಹೃದಯಗಳಲ್ಲಿ? ಇದೆಯಾ ಭಾಷೆ ಇದೆಯಾ ಅದಕ್ಕೆ? ದೇವರು ಅದನ್ನು ನೋಡ್ತಿದ್ದಾರ? ಹಾಗಾದರೆ ಅರ್ಥ ಆಗುತ್ತಾ ನಾವು ಯಾವ ಭಾಷೆಯಲ್ಲಿ ಮಾತಾಡಿದ್ರು ದೇವರಿಗೆ? ನಾವು ದೇವರನ್ನು ಕರಿಬೇಕು, ನನ್ನ ದೇವರನ್ನು ನಾನು ಇವತ್ತು ಕರಿಬೇಕು, ನನ್ನ ದೇವರನ್ನು ನಾನು ಉನ್ನತವಾಗಿ ಸ್ತುತಿಸಬೇಕು ಅಂತ ಹೇಳಿ ನಾವು ಮಂಡಿ ಕಾಲೂರಿ ಕೂತ್ಕೊಂಡ್ರೆ ದೇವರಿಗೆ ನಾವು ಕೂತ್ಕೊಂಡಿರುವಂತಹ ಸ್ವಭಾವ ಇಂಪಾರ್ಟೆಂಟಾ, ಅಥವಾ ನಮ್ಮ ತಲೆಯಲ್ಲಿ ಓಡ್ತಿರುವಂಥ ಕೃತಜ್ಞತೆ ಇಂಪಾರ್ಟೆಂಟಾ, ಅಥವಾ ನಮ್ಮ ಬಾಯಲ್ಲಿ ಬರುವಂತಹ ಮಾತು ಇಂಪಾರ್ಟೆಂಟಾ? ಯಾವುದು ಇಂಪಾರ್ಟೆಂಟು? ಹೌದಾ? ಅಂಗೀಕಾರ ಮಾಡ್ತಾರೆ ದೇವರು? ಓಕೆ, ಈಗ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಈ ಪ್ರಸಂಗದಲ್ಲಿ ಆಲೋಚನೆ ಮಾಡಬೇಕಾಗಿರುವಂತಹದ್ದು. ಹಾಗಾದರೆ ದೇವರನ್ನು ಏನಂತ ಕರಿಬಹುದು? ನಮ್ಮ ಭಾಷೆಯಲ್ಲಿ ಕರಿಬೋದಾ? ಯೆಹೋವ ಅಂತ ಕರಿಬೋದಾ? ಯೆಹೋವ ಅಂತ ಕರಿಬೋದಾ? ಹಾಗಿದ್ದರೆ ಯಾಹ್ವೆ ಅಂತಲೇ ಕರಿಬೇಕಾ? ಯೆಹೋವ ಅಂತಲೂ ಕರಿಬೋದಾ? ಯಶುವ ಅಂತಲೇ ಕರಿಬೇಕಾ? ಜೀಸಸ್ ಅಂತಲೂ ಕರಿಬೋದಾ? ಓಕೆ, ಈಗ ಇಷ್ಟಕ್ಕೂ ಇಲ್ಲೊಂದು ಫ್ರೀಡಮ್ ಸಿಕ್ತಲ್ವ ಬ್ರದರ್? ಹಾಗಾದರೆ ದೇವರನ್ನು ನಾವು ಯಾವ್ಯಾವ ಭಾಷೆಯಲ್ಲಿ ಬೇಕಾದರೂ ಕರಿಬೋದಲ್ವ? ಹೇಗೆ ಬೇಕಾದರೂ ಕರಿಬೋದಲ್ವ? ಓಕೆ, ಹಾಗಿದ್ದರೆ ನಾವು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಸಭೆಗಳಲ್ಲಿ, ಇವರು ಎಂಥವರು ಅಂತ ಹೇಳಿದ್ರೆ ಇವರ ಘನತೆಗೋಸ್ಕರ ಸಭೆಯಲ್ಲಿ ಪ್ರಾರ್ಥನೆ ಕೊಟ್ಟರು ಅಂತ ಅಂದ್ಕೊಳ್ಳಿ. ನೀವು ನೋಡಿರ್ತೀರ, ಸಭೆಯಲ್ಲಿ ಯಾರಿಗಾದರೂ ಪ್ರಾರ್ಥನೆ ಕೊಟ್ಟರು ಅಂತ ಅಂದ್ಕೊಳ್ಳಿ. ಮುಂದೆ ಬಂದು ಅವ್ರು ಯೂಸ್ ಮಾಡುವಂತಹ ಪದಜಾಲಗಳಲ್ಲಿ ಏನೇನೆಲ್ಲ ಹೊರಗಡೆ ಬರ್ತಿರುತ್ತೆ ಅಂತ ಹೇಳಿದ್ರೆ ಕನ್ನಡ ಬರುವಂತಹದ್ದೇ ಅಪರೂಪ. ಬಾಯಿಂದ ಕನ್ನಡ ಚರ್ಚೆ, ಆದರೆ ಕನ್ನಡ ಬರುವಂತಹದ್ದೇ ಅಪರೂಪ ಬಾಯ ಹೊರಗಡೆಯಿಂದ. ಏನೇನು ಬರ್ತಿರುತ್ತೆ ಅಂತ ಹೇಳಿದ್ರೆ ಫಸ್ಟು ಅನ್ಯ ಭಾಷೆ ಸ್ವಲ್ಪ ಹೊತ್ತು, ಅದಾದ ನಂತರ ಯೆಹೋವ ಈರೆ, ಯೆಹೋವ ನಿಸ್ಸಿ, ಯೆಹೋವ ಶಮ್ಮ, ಯೆಹೋವ ಶಾಲೋಮ್. ಹೌದಾ? ಕನ್ನಡ ಬರ್ತಿದ್ಯಾ ಹೊರಗಡೆ? ಆಮೇಲೆ ಹಲ್ಲೆಲೂಯ 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 ಒಂದು 10 ರಿಂದ 20 ಸಾರಿ. ಕನ್ನಡ ಎಲ್ಲಿ? ಯಾವ ಭಾಷೆಯ ಚರ್ಚ್ ಅದು? ಇಷ್ಟಕ್ಕೂ ಕನ್ನಡ ಭಾಷೆಯ ಚರ್ಚು. ಇವರು ಪ್ರಾರ್ಥನೆ ಕೊಟ್ಟಾಗ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಯಾವ ಭಾಷೆಯಲ್ಲಿ? ಕನ್ನಡದಲ್ಲಿ. ಆದರೆ ಪ್ರಾರ್ಥನೆ ಹೇಗೆ ಮುಗ್ದೋಯ್ತು ನೋಡಿ ಒಂದ್ಸರಿ. ಇನ್ನೊಂದು ಸ್ವಲ್ಪ ಜನ ಪ್ರೈಸ್ ದ ಲಾರ್ಡ್ ಕೊಡ್ತಾರಲ್ವ, ಸ್ವಲ್ಪ ಸಭೆಗಳಿಗೆ ನೀವು ಹೋದಾಗ ಅವ್ರು ಪ್ರೈಸ್ ದ ಲಾರ್ಡು ಹೇಳೋದಿಲ್ಲ, ವಂದನೆಗಳು ಹೇಳೋದಿಲ್ಲ. ಏನು ಹೇಳ್ತಾರೆ ಅಂತ ಹೇಳಿದ್ರೆ ಶಾಲೋಮ್ ಅಂತಾರೆ. ಕಳೆದ ಬಾರಿ ಒಂದು ಸಾರಿ ಚರ್ಚ್ಗೆ ಹೋಗಿದ್ವಿ ಒಂದು ಸಭೆಗೆ ವಾಕ್ಯ ಹೇಳಲಿಕ್ಕೆ. ಅಲ್ಲೊಬ್ಬ ಚಿಕ್ಕ ಹುಡುಗ, ಅಣ್ಣ ಶಾಲೋಮ್ ಅಣ್ಣ ಅಂತ ಹೇಳ್ದೆ ಬಂತು. ತಮ್ಮ ಬಾಯಿ ಇಲ್ಲಿ ಏನು ಶಾಲೋಮ್ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಣ್ಣ. ಅಂದರೆ ಶಾಲೋಮ್ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ. ಆದರೆ ಶಾಲೋಮ್ ಅನ್ನುವಂತಹದ್ದು ಬಾಯಿಂದ ಹೊರಗಡೆ ಬರುತ್ತೆ. ಇದನ್ನು ಏನಕ್ಕೋಸ್ಕರ ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ನಾವು ಹೀಬ್ರೂ ಭಾಷೆಯನ್ನು ಬಳಸಿ ಅಥವಾ ಯೆಹೋವ ರಾಫಾ, ಯೆಹೋವ ನಿಸ್ಸಿ ಈ ಪದಗಳನ್ನೆಲ್ಲ ಉಪಯೋಗ ಮಾಡಿ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಆರಾಧನೆ ಮಾಡ್ತಿರ್ಬೇಕಾದ್ರೆ ಬ್ರದರ್ ಪ್ರಾಬ್ಲಮ್ ಏನು? ನಾವು ಮಾಡ್ಬೋದಲ್ವಾ? ನಮ್ಮ ಬಾಯಿ ಚೆನ್ನಾಗಿ ತಿರುಗುತ್ತೆ, ನಮ್ಮ ಪ್ರೊನೌನ್ಸೇಷನ್ ಚೆನ್ನಾಗಿದೆ, ಅದಕ್ಕೋಸ್ಕರ ನಾವು ಯೆಹೋವ ನಿಸ್ಸಿ ಅಂತೀವಿ ದೇವರನ್ನು, ಯೆಹೋವ ಈರೆ ಅಂತ ಹೇಳಿ ಕೊಂಡಾಡ್ತೀವಿ. ಇದೆಲ್ಲ ಈ ರೀತಿ ಆರಾಧನೆ ಮಾಡಿದ್ರೆ ನಮಗೇನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ನಮ್ಮ ಪರ್ಪಸ್ ಏನು ಪ್ರಿಯರೇ? ನಮ್ಮ ಉದ್ದೇಶ ಏನು? ನಮ್ಮ ಉದ್ದೇಶ ಏನು? ದೇವರನ್ನು ಘನಪಡಿಸಬೇಕು. ಸೆಕೆಂಡ್ ಉದ್ದೇಶ, ಎರಡನೇ ಆಬ್ಜೆಕ್ಟಿವ್ ಏನು? ಯಾರನ್ನಾದರೂ ಹೊಸಬರನ್ನು ದೇವರಲ್ಲಿ ಕರ್ಕೊಂಡ್ಬರಬೇಕು. ಹೌದಾ? ಓಕೆ. ಒಂದಿನ ಸಭೆಯಲ್ಲಿ ಚೆನ್ನಾಗಿ ಜೋರಾಗಿ ಆರಾಧನೆ ನಡೀತಿದೆ. ಈಗ ಸಭೆಗೆ ಯಾರೋ ಹೊಸಬ್ರು ಬಂದರು. ಅದೇ ದಿನ ಹೊಸ ವಿಶ್ವಾಸಿಯನ್ನು ಯಾರೋ ಒಬ್ಬರು ಸಭೆಗೆ ಈಗಾಗಲೇ ಬರುವಂತಹ ಒಬ್ಬರು ಬ್ರದರ್ಗೆ ಯಾರನ್ನಾದರೂ ಹೊಸಬರನ್ನು ಕರ್ಕೊಂಬರಬೇಕು ಅನ್ನುವಂಥ ಹಂಬಲ, ತಾಪತ್ರಯ ತುಂಬ ಇತ್ತು ಮನಸ್ಸಲ್ಲಿ. ಅದಕ್ಕೋಸ್ಕರ ಒಂದು ಮನೆ ಪಕ್ಕ ಇರುವಂತಹ ಒಂದು 2-3 ಜನರನ್ನು ಬೇಡಿ ಕಾಡಿ ಖರ್ಚಿಟ್ಟು ಕರ್ಕೊಂಡು ಬಂದಿದ್ದಾರೆ ಸಭೆಗೆ. ಎಷ್ಟು ಜನರ? ಒಂದು 3 ಜನರನ್ನು ಕರ್ಕೊಂಡು ಬಂದಿದ್ದಾರೆ. ಓಕೆ, 3 ಜನ ಯಾರೀಗ ಸಭೆಯಲ್ಲಿ? ಕನ್ನಡದವರು. ಓಕೆ, ಯಾರವರು ಸಭೆಗೆ? ಹೊಸಬರು. ಹೌದಾ? ಅವ್ರು ಬಂದು ಕೂತ್ಕೊಂಡಿದ್ದಾರೆ. ಸದ್ಯಕ್ಕೆ ಅವ್ರಿಗೇನು ಬರೋದಿಲ್ಲ, ಚಪ್ಪಾಳೆ ತಟ್ಟುವಂಥ ಹಾಡು ಹೇಳುವಂಥದ್ದೆಲ್ಲ ಬರೋದಿಲ್ಲ. ಕೂತ್ಕೊಂಡು ನೋಡ್ತಿದ್ದಾರೆ ಏನೇನು ಮಾಡ್ತಿದ್ದಾರೆ ಅಂತ. ಈಗ ಒಬ್ಬೊಬ್ಬರಿಗೆ ಪ್ರಾರ್ಥನೆ ಕೊಡ್ತಿದ್ದಾರೆ ಸಭೆಯಲ್ಲಿ. ಈಗ ಪ್ರಾರ್ಥನೆ ಕೊಟ್ಟವರೆಲ್ಲ ರಬ ಶಬ ಅಂತ ಅಂದ್ಕೊಂಡು, ಅದರ ಜೊತೆ ಯೆಹೋವ ಇರೆ, ಯೆಹೋವ ನಿಸ್ಸಿ, ಯೆಹೋವ ಶಮ್ಮ ಅಂತ ಅಂದ್ಕೊಂಡು, ಶಾಲೋಮ್ ಅಂತ ಅಂದ್ಕೊಂಡು, ಹಲ್ಲೆಲೂಯ ಹಲ್ಲೆಲೂಯ ಅಂತ ಹೇಳಿ ಒಂದು 20 ರಿಂದ 30 ಸಾರಿ ಹೇಳ್ತಾರೆ. ಅಲ್ಲಿ ಕೂತಿರುವಂಥವ್ರಿಗೆ ಏನಾದರೂ ಅರ್ಥ ಆಗುತ್ತಾ? ಓಕೆ, ಅವ್ರು ಸಭೆಗೆ ಬಂದಿರುವಂತಹದ್ದು ಏನಕ್ಕೋಸ್ಕರ? ನಮ್ಮ ಬಾಧ್ಯತೆ ಏನು? ದೇವರನ್ನು ಘನಪಡಿಸಬೇಕು. ಜೊತೆಯಲ್ಲಿ ದೇವರಿಗೆ ಇಷ್ಟಕ್ಕೂ ದೇವರಿಗೆ ಘನ ಉಂಟಾಗುವಂತಹದ್ದು ಯಾವಾಗ? ನೀವು ಸ್ವಲ್ಪ ಜನರನ್ನು ಕರ್ಕೊಂಡು ಬಂದರೆ ಅಲ್ವಾ ದೇವರಿಗೆ ಘನ ಉಂಟಾಗುವಂತಹದ್ದು. ಹಾಗಾದರೆ ಸಿಂಗಲ್ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಹೇಳಿ ನನಗೆ? ನಾವು ಆರಾಧನೆ ಮಾಡುವಂತಹ ಸಿಂಗಲ್ ಪಾಯಿಂಟ್ ಆಫ್ ವ್ಯೂ, ಒಂದೇ ಒಂದು ಆಬ್ಜೆಕ್ಟಿವ್ ಇದೆ. ಅದಕ್ಕೆ ಏನು? ಹೊಸಬರನ್ನು ನಡೆಸುವಂತಹದ್ದು. ಈಗ ಹೊಸಬರು ಬಂದಿದ್ದಾರಲ್ವ ಚರ್ಚ್ಗೆ 3 ಜನ. ಅವ್ರ ಮುಂದೆ ನಾವು ಯಾವ ರೀತಿ ಆರಾಧನೆ ಮಾಡಬೇಕು? ಇಷ್ಟಕ್ಕೂ ನೀವು ನಿಮ್ಮ ಮನೆ ಅಕ್ಕಪಕ್ಕದ ಮನೆಯಲ್ಲಿರುವಂಥವ್ರನ್ನ ಕರ್ಕೊಂಡು ಬಂದಿದ್ದೀರಾ. ಆದರೆ ಅವರ ಅಕ್ಕಪಕ್ಕ ಮನೆಯವರು ಇರ್ತಾರಲ್ವ, ಅವರ ಮನೆಯ ಅಕ್ಕಪಕ್ಕ ಅವರ ಸ್ನೇಹಿತರೆಲ್ಲ ಅವ್ರಿಗಾಗಲೇ ಹೇಳಿರ್ತಾರೆ ಏನಂತ? ಚರ್ಚ್ಗಂತೂ ಯಾವತ್ತೂ ಹೋಗಬೇಡ, ನೀನು ಚರ್ಚ್ಗಂತೂ ಯಾವತ್ತೂ ಹೋಗಬೇಡ. ಏನಕ್ಕೋಸ್ಕರ ಅಂತ ಹೇಳಿದ್ರೆ ಅದು ವಿದೇಶಿ ಮತ, ಯಾವತ್ತೂ ಸಭೆಗೆ ಹೋಗಬೇಡ, ಅದು ನಮ್ಮ ದೇಶದ ಮತ ಅಲ್ಲ, ಅದು ವಿದೇಶಿ ಮತ ಅಂತ ಹೇಳಿ ಸುಮಾರು ತಲೆಗೆ ತುಂಬಿರ್ತಾರೆ. ಓಕೆ,
ಯಾರೋ ಬಂದು ಅವರ ತಲೆಗೆ ಇದು ವಿದೇಶಿ ಪುಸ್ತಕ, ಇದು ವಿದೇಶಿ ಮತ, ಇವರೆಲ್ಲ ಆ ದೇಶದ ದೇವರನ್ನ ಆರಾಧನೆ ಮಾಡ್ತಿದ್ದಾರೆ ಅಂತ ಹೇಳಿ ಯಾರೋ ಬಂದು ಅವರ ತಲೆಗೆ ತುಂಬಿದ್ರು, ಇಲ್ಲ ಏನಾದರೂ ಆಗೋಗ್ಲಿ ಒಂದ್ಸಾರಿ ನೋಡೇ ಬಿಡೋಣ ಚರ್ಚ್ಗೆ ಹೋಗಿ, ಇದನ್ನು ಬೇರೆಯವ್ರು ಹೇಳಿರುವಂತಹದ್ದೆಲ್ಲ ಕೇಳೋದು ಬೇಡ ಅಂತ ಹೇಳಿ ನೋಡೋಣ ಒಂದ್ಸರಿ ಚರ್ಚ್ಗೆ ಹೋಗಿ ಒಂದೇ ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಹೊಸಬ್ರು ಬಂದರು ಅಂತ ಅಂದ್ಕೊಳ್ಳಿ ಒಂದಿಬ್ಬರು. ಅವ್ರಿಗೆ ಏನು ಅನ್ಸುತ್ತೆ, ನೀವೆಲ್ಲ ಅಂದರೆ ಕ್ರೈಸ್ತ ಪ್ರಪಂಚ ಆರಾಧನೆ ಮಾಡ್ತಿರುವಂತಹದ್ದು ನೋಡಿದಾಗ ಏನು ಅನ್ಸುತ್ತೆ ಅವ್ರಿಗೆ? ಯೆಹೋವ ಈರೆ ಅಂದಾಗ ಅವ್ರಿಗೆ ಏನು ಅನ್ಸುತ್ತೆ? ಓಹೋ ಸರಿ, ನನ್ನ ಸ್ನೇಹಿತ ಹೇಳಿರುವಂತಹದ್ದು ಸರಿನೇ. ಏನಂತ ಹೇಳಿದ್ದ ನನ್ನ ಸ್ನೇಹಿತ ನನಗೆ? ಇದು ವಿದೇಶಿ ಮತ ಅಂತ ಹೇಳಿದ್ನ? ಇವ್ರು ಕನ್ನಡದಲ್ಲಿ ಆರಾಧನೆ ಮಾಡ್ತಿದ್ದಾರಾ? ಇಲ್ಲ, ಯಾವುದೋ ಬೇರೆ ದೇಶದ ಭಾಷೆಯಲ್ಲೋ ಬೇರೆ ದೇಶದ ಸೆಮಿಟಿಕ್ ಲ್ಯಾಂಗ್ವೇಜಸ್ಸೋ ಯೂಸ್ ಮಾಡಿ ಆರಾಧನೆ ಮಾಡ್ತಿದ್ದಾರೆ. ಇದು ವಿದೇಶಿ ಮತನೇನಾ? ಹೌದು, ಇದು ವಿದೇಶಿ ಮತನೇ ಅಂತ ಹೇಳಿ ಆವಾಗ ಬೀಳುತ್ತೆ ಆ ವ್ಯಕ್ತಿಯ ಮನಸ್ಸಲ್ಲಿ ಏನು ಮುದ್ರೆ? ಕ್ರೈಸ್ತವ್ಯ ವಿದೇಶಿ ಮತ. ಈ ವ್ಯಕ್ತಿ ಹೋಗಿ 10ರಿಂದ 20 ಜನಕ್ಕೆ ಹೇಳ್ಕೊಂಡು ಬರ್ತಾನೆ, ಆ 20 ಜನ ಹೋಗಿ 200 ಜನಕ್ಕೆ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಅಲ್ವಾ ನಮಗೆ ಕ್ರೈಸ್ತರಿಗೆ ಈ ಪರಿಸ್ಥಿತಿ ಬಂದಿರುವಂತಹದ್ದು ಇವತ್ತು? ಅದಕ್ಕೆ ಅಲ್ವಾ? ನಾವು ಬೇರೆ ಭಾಷೆಯಲ್ಲಿ ಆರಾಧನೆ ಮಾಡುವುದರಿಂದ ನಿಮಗೇನು ಬ್ರದರ್ ಪ್ರಾಬ್ಲಮ್? ನಾವು ಹಲ್ಲೆಲೂಯ ಹೇಳಿದರೆ ನಿಮಗೇನು ಪ್ರಾಬ್ಲಮ್ಮು? ಹಲ್ಲೆಲೂಯಕ್ಕೆ ಅರ್ಥ ಏನು ಹೇಳಿ? ಅನ್ನೋರ ಮೂಲಕ ಪ್ರಸಂಗ ಕೇಳ್ತೀರಾ ಅಲ್ವಾ? ಹಲ್ಲೆಲೂಯ ಅನ್ನುವಂಥ ಪದಕ್ಕೆ ಅರ್ಥ ಏನು? ದೇವರನ್ನು ಸ್ತುತಿಸಿರಿ. ಹೌದಾ? ಅದನ್ನು ಕನ್ನಡದಲ್ಲಿ ಹೇಳಿದರೆ ಎಷ್ಟು ನೀಟಾಗಿರುತ್ತೆ? ಸಭೆಯಲ್ಲಿ ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ಎಷ್ಟು ನೀಟಾಗಿರುತ್ತೆ. ದೇವರನ್ನು ಸ್ತುತಿಸಿರಿ ಅಂತ ಹೇಳಿ ಒಬ್ಬರು ಹೇಳಿ ಇನ್ನೊಬ್ಬರು ಹೌದು ದೇವರಿಗೆ ಸ್ತುತಿ ಘನ ಮಾನ ಉಂಟಾಗಲಿ ಅಂತ ಇನ್ನೊಬ್ಬರು ಹೇಳಿದ್ರೆ ಅದು ಎಷ್ಟು ಚೆನ್ನಾಗಿರುತ್ತೆ ಕನ್ನಡದಲ್ಲಿ ಹೇಳಿದ್ರೆ. ಕನ್ನಡದಲ್ಲಿ ಹೇಳ್ತೀವ ನಾವು? ಇಲ್ಲ, ಅದೇ ಭಾಷೆಯಲ್ಲೇ ಹೇಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಯೆಹೋವ ಈರೆ. ಯೆಹೋವ ಈರೆ ಅಂದರೆ ಏನು ಪ್ರಿಯರೇ? ಎಲ್ಲವನ್ನು ಒಂದು ಸಾರಿಗೆ ಸತ್ಯವೇದದಲ್ಲಿ ನೋಡೋಣ. ನೋಟ್ ಮಾಡ್ಕೊಳ್ಳುವಂಥವ್ರು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಆದಿಕಾಂಡ 22ನೇ ಅಧ್ಯಾಯ 14ನೇ ವಚನ. ಆದಿಕಾಂಡ 22:14. ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಸಾಕು, ಆ ಸ್ಥಳಕ್ಕೆ ಯೆಹೋವ ಈರೆ ಎಂದು ಹೆಸರಿಟ್ಟನು. ಯೆಹೋವ ಈರೆ ಅನ್ನುವಂತಹ ಪದದ ಪಕ್ಕ ಒಂದು ಸಂಖ್ಯೆ ಇದೆಯಲ್ವಾ? ಸಂಖ್ಯೆ ಯಾವುದು? 6. ಕೆಳಗಡೆ 6 ಫುಟ್ನೋಟಲ್ಲಿ ನೋಡಿ ಒಂದ್ಸಾರಿ ಏನು ಇದೆ ಅಂತ ಹೇಳಿ. ಯೆಹೋವ ಈರೆ ಅಂದರೆ ಯೆಹೋವನು ಒದಗಿಸುವನು. ಏನು ಯೆಹೋವ ಈರೆ ಅಂದರೆ ಏನು? ಯೆಹೋವನು ಒದಗಿಸುವನು. ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೀವು ಯೋಚನೆ ಮಾಡಿ ನೋಡಿ. ಸಭೆಗೆ 3 ಜನ ಯಾರೋ ಹೊಸಬ್ರು ಬಂದಿರ್ತಾರೆ ಅಂತ ನಾನು ಹೇಳಿದ್ನಲ್ವಾ? ಓಕೆ, ಆ 3 ಜನ ಕುತ್ಕೊಂಡು ನೋಡ್ತಿರ್ತಾರೆ ನಿಮ್ಮನ್ನು ಏನು ಮಾಡ್ತೀರಾ ಅಂತ ಹೇಳಿ. ಆ 3 ಜನಕ್ಕೆ ಏನೋ ಸುಮಾರು ಸಂಕಟ, ಬಾಧೆ, ನಾನಾ ವಿಧವಾಗಿರುವಂಥ ಸಮಸ್ಯೆಗಳಿದೆ ಅಂತ ಅಂದ್ಕೊಳ್ಳಿ. ಓಕೆ, ಈಗ ಹೆಂಗಪ್ಪ ಮಾಡುವಂತಹದ್ದು, ಯಾರು ಹೆಲ್ಪ್ ಮಾಡ್ತಾರೆ ನನಗೆ ಅಂತ ಹೇಳಿ ತಲೆ ಮೇಲೆ ಮೊದಲೇ ಕೈ ಇಟ್ಕೊಂಡು ಕೂತಿರ್ತಾರೆ ಹೊಸಬ್ರು ಬಂದವರು. ಈಗ ನೀವು ಯೆಹೋವ ಈರೆ ಅಂದರೆ ಅವ್ರಿಗೇನಾದರೂ ಅರ್ಥ ಆಗುತ್ತಾ? ಇಲ್ಲ. ಅದೇ ಜಾಗದಲ್ಲಿ ಯೆಹೋವ ಈರೆ ಅನ್ನುವಂತಹ ಪದಕ್ಕಿರುವಂತಹ ನಿಜವಾದ ಅರ್ಥವನ್ನು ನಮ್ಮ ಭಾಷೆಯಲ್ಲಿ ಹೇಳಿದ್ವಿ ಅಂತ ಅಂದ್ಕೊಳ್ಳಿ. ಏನಂತ? ದೇವರು ಒದಗಿಸುವರು ಅಂತ ಹೇಳಿದ್ವಿ ಅಂತ ಅಂದ್ಕೊಳ್ಳಿ. ಏನನ್ಸುತ್ತೆ ಅವ್ರ ಮನಸ್ಸಲ್ಲಿ? ಸಮಾಧಾನ, ಶಾಂತಿ ಏನಾದರೂ ಸ್ವಲ್ಪ ಆದರೂ ಸಿಕ್ಕುತ್ತಾ? ಮಾಡ್ತೀವ ಆ ಕೆಲಸವನ್ನು ನಾವು? ಇಲ್ಲ. ಹೌದಾ? ಪ್ರಾರ್ಥನೆ ಕೊಟ್ಟಾಗ ಸಭೆಯಲ್ಲಿ ನಾವೇನು ಅಂದ್ಕೊಂಡಿರ್ತೀವಿ? ನಾವು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರೋ ಪ್ರಾರ್ಥನೆ ಮಾಡಬೇಕು. ಡಿಫ್ರೆಂಟ್ ಆಗಿರುವಂತಹ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಿ ಏನು ಮಾಡಿರ್ತೀವಿ? ಯಾರಿಗೂ ಅರ್ಥ ಆಗದೇ ಇರುವಂಥ ಪ್ರಾರ್ಥನೆ ಮಾಡಿರ್ತೀವಿ. ಯಾರಿಗಾದರೂ ಏನಾದರೂ ಉಪಯೋಗ ಇರುತ್ತಾ? ಇಲ್ಲ. ನೆಕ್ಸ್ಟ್, ಯೆಹೋವ ನಿಸ್ಸಿ. ಏನು ಯೆಹೋವ ನಿಸ್ಸಿ ಅಂದರೆ ಏನು? ಒಂದು ಸಾರಿ ಸತ್ಯವೇದದಲ್ಲಿ ನೋಡೋಣ. ವಿಮೋಚನ ಕಾಂಡ 17ನೇ ಅಧ್ಯಾಯ 15ನೇ ವಚನವನ್ನು ಓದೋಣ. ಆ ಸ್ಥಳದಲ್ಲಿ ಮೋಶೆಯು ಯಜ್ಞವೇದಿಯನ್ನು ಕಟ್ಟಿಸಿ ಅದಕ್ಕೆ ಯೆಹೋವ ನಿಸ್ಸಿ ಎಂದು ಹೆಸರಿಟ್ಟು. ಯೆಹೋವ ನಿಸ್ಸಿಯ ಪದದ ಪಕ್ಕ ಒಂದು ಫುಟ್ ನೋಟ್ ಇದೆಯಾ? ಅದು ಕೆಳಗಡೆ ಏನು ಅಂತ ಹೇಳಿ ಒಂದ್ಸರಿ ನೋಡಿ. ಅಂದರೆ ಯೆಹೋವನೇ ನಮ್ಮ ಜಯಧ್ವಜ. ಇದನ್ನು ಹೇಳಿದ್ವಿ ಅಂತ ಅಂದ್ಕೊಳ್ಳಿ ಕನ್ನಡದಲ್ಲಿ. ಎಷ್ಟು ಚೆನ್ನಾಗಿರುತ್ತೆ. ಅವ್ರಿಗೂ ಜೀವನದಲ್ಲಿ ಸೋತು ಕಂಗೆಟ್ಟು ಸಾಕಾಗೋಗಿರುತ್ತೆ ಬಂದಿರುವಂಥ ಹೊಸಬರಿಗೆ. ನಾವು ಅವಾಗ ಯೆಹೋವನೇ ನಮ್ಮ ಜಯಧ್ವಜ, ದೇವರು ಜಯವನ್ನು ಕೊಡುವಂತಹ ದೇವರು ಅಂತ ಅಂದ್ವಿ ಅಂತ ಅಂದ್ಕೊಳ್ಳಿ. ಅವ್ರಿಗೂ ಎಷ್ಟು ಸಮಾಧಾನವಾಗಿರುತ್ತೆ ಹೊಸದಾಗಿ ಬಂದಿರುವಂಥವರಿಗೆ. ಮಾಡ್ತೀವ ಈ ಕೆಲಸವನ್ನು? ಎಷ್ಟು ಚೆನ್ನಾಗಿರುವಂತಹ ಪದಗಳು ಪ್ರಿಯರೇ ಇದೆಲ್ಲ. ಇದಕ್ಕಿರುವಂಥ ಅರ್ಥ ಎಷ್ಟು ಸೊಗಸಾಗಿದೆ ಅಲ್ವಾ? ಅದನ್ನು ನಾವು ಕನ್ನಡದಲ್ಲಿ ಹೇಳಿದರೆ ಎಷ್ಟು ಮನ ಮುಟ್ಟುವಂತೆ ಇರುತ್ತೆ ನಿಜನ. ಅದರ ಬದಲು ಯೆಹೋವ ನಿಸ್ಸಿ, ಆಮೇಲೆ ಇವಾಗ ತಾನೇ ನೋಡಿದ್ವಲ್ವ ಯೆಹೋವ ಈರೆ ಅಂತ ಹೇಳಿದ್ರೆ ಏನು ಅರ್ಥ ಆಗುತ್ತೆ? ಯಾರಿಗೆ ಅರ್ಥ ಆಗುತ್ತೆ? 3ನೇದು ಶಾಲೋಮ್. ಯೆಹೋವ ಶಾಲೋಮ್, ಸಮಾಧಾನ ಪ್ರಭು. ಒಂದ್ಸರಿ ಸತ್ಯವೇದದಲ್ಲಿ ನೋಡೋಣ. ನಾವು ನೋಟ್ ಒಂದ್ಸರಿ ಮಾಡಿ ಇಟ್ಕೊಂಡ್ರೆ ನಮಗೆ ಮುಂದೆ ತುಂಬ ಪ್ರಯೋಜನಕ್ಕೆ ಬರೋದರಿಂದ. ನ್ಯಾಯಸ್ಥಾಪಕರ ಗ್ರಂಥ 6ನೇ ಅಧ್ಯಾಯ 24ನೇ ವಚನ. 6:24. ಗಿದ್ಯೋನನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲೋಮ್ ಎಂದು ಹೆಸರಿಟ್ಟನು. ಯೆಹೋವ ಶಾಲೋಮ್ ಪಕ್ಕ ಏನಿದೆ? 9 ಅನ್ನುವಂಥ ಒಂದು ಸಂಖ್ಯೆ ಇದೆಯಲ್ಲ, ಅದನ್ನು ಫುಟ್ ನೋಟಲ್ಲಿ ಓದಿದಾಗ ಏನು ಸಿಕ್ತು ನಮಗೆ? ಅಂದರೆ ಯೆಹೋವನು ಸಮಾಧಾನ ಪ್ರಧನು. ನಮ್ಗೆ ಸುಲಭವಾಗಿ ಹೇಳಬೇಕಾದ್ರೆ ಸಮಾಧಾನ ಪ್ರಭು ಅಂತ ಹೇಳಿ ಕರಿಬಹುದು. ಹೌದಾ?
ಕನ್ನಡದಲ್ಲಿ ಹೇಳಿ, ಕನ್ನಡದಲ್ಲಿ ಯೆಹೋವ ಶಾಲೋಮ್ಗೆ ಏನು ಅರ್ಥ ಏನು? ಸಮಾಧಾನ ಪ್ರಭು. ಅದನ್ನು ಕನ್ನಡದಲ್ಲಿ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರ ಮನೆಯಲ್ಲೂ ಬಂದಿರುವಂಥ ಹೊಸಬರ ಮನೆಯಲ್ಲಿ ಜಗಳ, ಕಿರ್ಚಾಟ, ಕೂಗಾಟ, ಮನೆಯಲ್ಲಿ ಶಾಂತಿ ಸಮಾಧಾನ ಇಲ್ಲ, ಅತ್ತೆ ಸೊಸೆ ಗಲಾಟ, ಇದನ್ನೆಲ್ಲ ನೋಡಿ ಸಾಕಾಗೋಗಿರುತ್ತೆ. ಅವ್ರು ಸಭೆಗೆ ಬಂದಿರ್ತಾರೆ ನೆಮ್ಮದಿಯಾಗಿ, ಪ್ರಶಾಂತವಾಗಿ, ಸಮಾಧಾನವಾಗಿ ಸ್ವಲ್ಪ ಕಾಲ ಕಳೆಯೋಣ ಅಂತ ಹೇಳಿ. ಅವಾಗ ನೀವು ಸಮಾಧಾನ ಪ್ರಭು ಅಂತ ಹೇಳಿದ್ರಿ ಅಂತ ಅಂದ್ಕೊಳ್ಳಿ. ಅವ್ರಿಗೂ ಅರ್ಥ ಆಗುತ್ತೆ, ಓ ದೇವರು ಅಂತ ಹೇಳಿದ್ರೆ ಸಮಾಧಾನ ಕೊಡುವಂಥವ್ರಾಗಿರಬೇಕು, ಸಮಾಧಾನ ಪ್ರಭು ಆಗಿರಬೇಕು ಅಂತ ಅವ್ರಿಗೂ ಅರ್ಥ ಆಗುತ್ತೆ. ಓ ಡ್ಯಾನ್ಸ್ಗಳು ಇದು ಅದು ಅಲ್ಲ, ಟಮಟೆಗಳು ಅಲ್ಲ ದೇವರು ಅಂತ ಹೇಳಿದ್ರೆ ಸಮಾಧಾನವಾಗಿ ನಮಗೆ ಸಮಾಧಾನ ದಯಪಾಲಿಸುವಂಥವರು, ಅವರಿಗೂ ಆ ಗುಣ ಇರಬೇಕು, ಸಮಾಧಾನ ಪ್ರಭು ಅನ್ನುವಂಥ ಅರ್ಹತೆ ಅವ್ರಿಗೂ ಇರಬೇಕು ಅನ್ನುವಂಥದ್ದು ಅವ್ರಿಗೆ ಅರ್ಥ ಆಗುತ್ತೆ. ಯೆಹೋವ ಶಾಲೋಮ್ ಅಂದರೆ ಏನು? ಸಮಾಧಾನ ಪ್ರಭು. ಇನ್ನೊಂದು ನೋಡ್ಕೊಂಡು ಮುಂದೆ ಹೊರಟೋಗೋಣ. ಯೆಹೋವ ರಾಫಾ, ಆರೋಗ್ಯದಾಯಕರು. ಸಂತೋಷ ತುಂಬ. ನಮಗೆ ಈ ಹೆಸರುಗಳಿಗೆ ಅಟ್ಲೀಸ್ಟ್ ಅರ್ಥ ಆದರೂ ಗೊತ್ತು, ಹೌದಲ್ವಾ? ಆ ವಚನ ಎಲ್ಲಿರುತ್ತೆ? ವಿಮೋಚನ ಕಾಂಡ 15ನೇ ಅಧ್ಯಾಯ 26. ಓದಿ ಪ್ರಿಯರೇ ಒಂದು ಸಾರಿ. ಹೌದಾ? ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಇದನ್ನು ತಗೊಂಡೋಗಿ ನಾವು ಯೆಹೋವ ರಾಫಾ ಅಂತ ಹೇಳಿದ್ರೆ ಯಾರಿಗಾದರೂ ಏನಾದರೂ ಅರ್ಥ ಆಗತ್ತಾ? ಇಲ್ಲ. ನಾವು ಅದಕ್ಕೋಸ್ಕರನೇ ಹೇಳ್ತಿರುವಂತಹದ್ದು, ದಯವಿಟ್ಟು ನಮ್ಮ ಭಾಷೆಯಲ್ಲಿ ನಾವು ದೇವರಿಗೇನಾದರೂ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೀವಿ, ದೇವರಿಗೇನಾದರೂ ಮಹಿಮೆಯನ್ನು ಸಲ್ಲಿಸ್ತಿದ್ದೀವಿ ಅಂತ ಹೇಳಿದ್ರೆ ಯಾವ ಭಾಷೆಯಲ್ಲಿ ಸಲ್ಲಿಸುವಂತಹದ್ದು ಉತ್ತಮ? ಎಲ್ಲರಿಗೂ ಅರ್ಥ ಆಗುವಂತಹ ಭಾಷೆಯಲ್ಲಿ, ಎಲ್ಲರಿಗೂ ಸಾಂತ್ವನ ಸಮಾಧಾನ ಸಿಕ್ಕುವಂತಹ ಭಾಷೆಯಲ್ಲಿ. ಓಕೆ, ಇದನ್ನು ನಾವು ಹೇಳಲಿಕ್ಕೆ ನಮಗೂ ಗೊತ್ತಾಯ್ತಾ? ಯಾಕೆಂದರೆ ಮೊದಲನೇದಾಗಿ ಯೇಸು ಕ್ರಿಸ್ತರನ್ನು ಯಾಶ್ವ ಅಂತಲೇ ಕರಿಬೇಕಾ ಅನ್ನುವಂಥರಿಂದ ಶುರು ಮಾಡಿದ್ವಿ. ತಂದೆಯಾಗಿರುವಂತಹ ದೇವರನ್ನು ಯಾಹ್ವೆ ಅಂತಲೇ ಕರಿಬೇಕಾ ಅನ್ನುವಂಥರಿಂದ ಶುರು ಮಾಡಿದ್ವಿ. ಇಲ್ಲ, ದೇವರಿಗೆ ಆ ರೀತಿಯಾಗಿರುವಂತಹ ಭಾಷಾ ಭೇದ, ಭಾಷೆಯ ರೆಸ್ಟ್ರಿಕ್ಷನ್ಸ್ ಇಲ್ಲ. ಪ್ರಕೃತಿ ಯಾವ ಭಾಷೆಯಲ್ಲಿ ಆರಾಧನೆ ಮಾಡೋದು ಅದಕ್ಕೆ ಭಾಷೆನೇ ಇಲ್ಲ. ಆರಾಧನೆ ಮಾಡಿದ್ರೆ ದೇವರು ಸ್ವೀಕಾರ ಮಾಡ್ತಿದ್ದಾರೆ. ದೂತರು ಆರಾಧನೆ ಮಾಡ್ತಿದ್ದಾರಂತೆ ದೇವರಿಗೆ. ದೂತರು ಹೆಬ್ರಿ ಭಾಷೆ, ಗ್ರೀಕ್ ಭಾಷೆಯಲ್ಲೆಲ್ಲ ಆರಾಧನೆ ಮಾಡೋದಿಲ್ಲ. ಆದರೂ ಅದನ್ನು ಸ್ವೀಕಾರ ಮಾಡ್ತಿದ್ದಾರೆ ದೇವರು. ಹಾಗಾದರೆ ನಾವು ಸಹ ನಮ್ಮ ಭಾಷೆಯಲ್ಲಿ ದೇವರನ್ನು ಕೊಂಡಾಡಿದಾಗ ಸ್ವೀಕಾರ ಮಾಡ್ತಾರೆ. ಓಕೆ, ಹಾಗಾದರೆ ದೇವರನ್ನು ಇಬ್ರಿಯೂ ಭಾಷೆಯಲ್ಲಿ ಕರಿಯೋಣ ಬಿಡಿ. ನೀವೇನಂದ್ರಿ ಬ್ರದರ್, ಇವಾಗ ಯಾವ ಭಾಷೆಯಲ್ಲಿ ಕರೆದ್ರೂ ದೇವರು ಸ್ವೀಕಾರ ಮಾಡ್ತಾರೆ. ಹಾಗಾದರೆ ಹಿಬ್ರಿ ಭಾಷೆಯಲ್ಲಿ ಕರೆದ್ರೆ ನಿಮಗೇನಾದರೂ ಪ್ರಾಬ್ಲಮ್ಮಾ? ನನಗೆ ಪ್ರಾಬ್ಲಮ್ ಇಲ್ಲ. ಆದರೆ ಹೊಸದಾಗಿ ರಕ್ಷಣೆ ಮಾರ್ಗದಲ್ಲಿ ಬರುವಂಥವರಿಗೆ ಪ್ರಾಬ್ಲಮ್ ಇದೆ. ಅವರಿಗೆ ಅರ್ಥ ಆಗೋದಿಲ್ಲ. ಸಭೆಗೆ ಬರುವಂತಹದ್ದೇ ವಾರ ಪೂರ್ತಿ ಕೆಲಸದ ಸಮಸ್ಯೆ, ಮನೆಯ ಸಮಸ್ಯೆ ನೋಡಿ ಸಾಕಾಗಿರುತ್ತೆ ಅಂತ ಹೇಳಿ ಸುಮಾರು ಜನ ಸಭೆಗೆ ಏನಕ್ಕೆ ಹೋಗ್ತಿದ್ದೀರಾ ಅಂತ ಹೇಳಿ ನೀವು ಕೇಳಿದಾಗ, ಬ್ರದರ್ ನನಗೊಂದು ರೀತಿಯಾಗಿರುವಂಥ ಸಮಾಧಾನ ಸಿಕ್ಕುತ್ತೆ, ನೆಮ್ಮದಿ ಸಿಕ್ಕುತ್ತೆ ಸಭೆಗೆ ಹೋಗಿ ಬಂದ ನಂತರ. ಅವರು ನೆಮ್ಮದಿಗೋಸ್ಕರ ಸಭೆಗೆ ಬಂದರೆ ನಾವು ಯೆಹೋವ ಇರೇ, ಯೆಹೋವ ಶಮ್ಮ ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ತಲೆನೋವು ಜಾಸ್ತಿ ಆಗುತ್ತೆ ಬಂತು. ಹೌದಾ? ನಾವೇನು ಹೇಳ್ತಿದ್ದೀವಿ ಅಂತ ಅರ್ಥ ಆಗ್ತಿಲ್ಲ ಅವರಿಗೆ, ನಾವೇನು ಮಾತಾಡ್ತಿದ್ದೀವಿ ಅಂತ ಗೊತ್ತಾಗ್ತಿಲ್ಲ. ಇದೇನು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಇನ್ನೂ ತಲೆನೋವು ಜಾಸ್ತಿ ಆಗುತ್ತೆ. ದೇವರನ್ನು ಸ್ತುತಿಸುವುದರ ಜೊತೆಯಲ್ಲಿ ಹೊಸಬರನ್ನು ರಕ್ಷಣೆ ಮಾರ್ಗದಲ್ಲಿ ಕರ್ಕೊಂಡು ಬರುವಂತಹದ್ದು, ಹೊಸಬರಿಗೆ ನೀಟಾಗಿ ಮನಮುಟ್ಟಂತೆ ಹೇಳುವಂತಹದ್ದು ಸಹ ನಮ್ಮ ಬಾಧ್ಯತೆಯೇ. ಓಕೆ, ಸ್ವಲ್ಪ ಮುಂದೆ ಹೋಗೋಣ ಇನ್ನು ಸಂದೇಶದಲ್ಲಿ. ಇನ್ನು ನೆಕ್ಸ್ಟ್ ಈ ಸಂದೇಶದಲ್ಲಿ ಏನು ಆಲೋಚನೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಹಾಗಾದರೆ ಬ್ರದರ್ ಒಂದು ವೇಳೆ ತಂದೆಯಾಗಿರುವಂತಹ ದೇವರ ಬಗ್ಗೆ ಆಲೋಚನೆ ಮಾಡಿ ನೋಡೋಣ ಸ್ವಲ್ಪ ಹೊತ್ತು. ದೇವರನ್ನು ಏನಂತ ಕರೆಯುವಂತಹದ್ದು? ಹಾಗಿದ್ರೆ ಬೆಸ್ಟ್ ಆಗಿರುವಂಥ ಯಾವುದಾದ್ರೂ ಒಂದು ಪದವನ್ನು ಉಪಯೋಗ ಮಾಡಿ ದೇವರನ್ನು ಕರಿಬೇಕು ಅಂತ ಹೇಳಿದ್ರೆ, ಅದಕ್ಕೆ ಬೆಸ್ಟ್ ಪದ ನೀವೇ ಹೇಳಿ ಬ್ರದರ್, ಆ ಪದವನ್ನೇ ಉಪಯೋಗ ಮಾಡ್ಕೊಂಡು ಇನ್ನು ಮುಂದೆ ಆರಾಧನೆ ಮಾಡ್ತೀವಿ ಅಂತ ಹೇಳಿ ಕೇಳಿದ್ರೆ ನೀವು ಹೇಳಿ ಪ್ರಿಯರೇ. ಈಗ ಆ ಬೆಸ್ಟ್ ಆಗಿರುವಂತಹ ಪದ ಯಾವುದು? ಹೌದಾ? ನಾವು ಯೆಹೋವ. ಹಳೆ ಒಡಂಬಡಿಕೆಯಲ್ಲಿ ಇಸ್ರಾಯೇಲಿಯರ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ದೇವರು ಏನಕ್ಕೋಸ್ಕರ ಇಸ್ರಾಯೇಲಿಯರಿಗೆ ನಾನು ಯೆಹೋವ, ನಾನು ಸರ್ವಶಕ್ತನು ಏನೇನಂತ ಪರಿಚಯ ಮಾಡ್ಕೊಂಡಿದ್ದಾರೆ ಇಸ್ರಾಯೇಲಿಯರಿಗೆ ದೇವರು? ನಾನು ಸರ್ವಶಕ್ತನು ಅಂತ ಪರಿಚಯ ಮಾಡ್ಕೊಂಡಿದ್ದಾರೆ. ಸೈನ್ಯಗಳಿಗೆ ಅಧಿಪತಿ ಅಂತ ಪರಿಚಯ ಮಾಡ್ಕೊಂಡಿದ್ದಾರೆ. ಯೆಹೋವ ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಾರೆ. ಇರುವಾತನು ಅಂತ ಹೇಳಿ ಪರಿಚಯ ಮಾಡ್ಕೊಂಡಿದ್ದಾರೆ. ಇಷ್ಟೆಲ್ಲ ನಾನಾ ವಿಧವಾಗಿರುವಂಥ ಹೆಸರುಗಳಿಂದ ಪರಿಚಯ ಮಾಡ್ಕೊಂಡಿದ್ದಾರೆ. ಅವರ ಪರಿಸ್ಥಿತಿ ಎಂತಹದ್ದು ಅಂತ ಹೇಳಿದ್ರೆ, ಇಸ್ರಾಯೇಲಿಯರ ಪರಿಸ್ಥಿತಿ, ಒಂದು ವೇಳೆ ನಿಮಗೊಂದು ಚಿಕ್ಕ ಮಗು ಇದೆ, ಆ ಚಿಕ್ಕ ಮಗು ಚಿಕ್ಕ ವಯಸ್ಸಲ್ಲೇ ನಿಮ್ಮಿಂದ ಸೆಪರೇಟ್ ಆಗೋಯ್ತು, ಯಾವುದೋ ಬೇರೆ ದೇಶದಲ್ಲಿ ಬೆಳೀತಿದೆ, ಅದಕ್ಕೆ ತಂದೆ ಇದೆ ಅಂತಲೇ ಗೊತ್ತಿರೋದಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಒಂದು 20 ಇಯರ್ಸು 25 ಇಯರ್ಸು ಆದಮೇಲೆ ಮತ್ತೆ ವಾಪಸ್ ಇಂಡಿಯಾಗೆ ಬರುತ್ತೆ. 25 ವರ್ಷ ಆದಮೇಲೆ ಇಂಡಿಯಾಗೆ ಬರ್ತಿದೆ. ಈಗ ಇಂಡಿಯಾಗೆ ಬಂದರೆ ನೀವು ರಿಸೀವ್ ಮಾಡಿಕೊಂಡ್ರು ಏರ್ಪೋರ್ಟಿಂದ ಏನಂತ ಕರೀತಾರೆ ನಿಮ್ಮನ್ನು? ನಿಮಗೆ ಗೊತ್ತು ಈತನೇ ನನ್ನ ಮಗ ಅಂತ. ಆ ಮಗು ಗೊತ್ತಿಲ್ಲ, ಯಾಕೆಂದರೆ ಸೆಪ್ರೇಟ್ ಆಗಬೇಕಾದ್ರೆ ಚಿಕ್ಕ ಮಗು ಅಲ್ವಾ ಅದು. ಈಗ ಬೆಳೆದಿದ್ದಾನೆ, ಆತನಿಗೆ ಗೊತ್ತಿಲ್ಲ ನೀವೇ ಆತನ ತಂದೆ ಅಂತ ಹೇಳಿ. ಆತನು ಬಂದು ನಿಮ್ಮನ್ನು ಏನಂತ ಕರೀತಾನೆ? ಹೌದಾ? ಸರ್ ಅಂತ ಕರೀತಾನೆ, ಥ್ಯಾಂಕ್ಸ್ ಹೇಳ್ತಾನೆ, ಅದು ಇದು ಎಲ್ಲ ಮಾಡ್ತಿರ್ತಾನೆ. ಇಷ್ಟೇ ಅಲ್ವಾ ಇರುವಂತಹದ್ದು ಪ್ರಾರಂಭದಲ್ಲಿ. ಒಂದು ದಿನ ಗೊತ್ತಾಯಿತು ಅಂತ ಅಂದ್ಕೊಳ್ಳಿ, ಒಂದು ದಿನ ಡಿಸ್ಕ್ಲೋಸ್ ಮಾಡುವಂಥ ಸಮಯ ಬಂತು, ಯಾರೋ ಬಂದು ಹೇಳಿದ್ರು ಈತನೇ ನಿಮ್ಮ ತಂದೆ ಅಂತ. ಆವಾಗ ಬರುತ್ತೆ ಹೊರಗಡೆ ಬಾಯಿಂದ, ಹೌದಾ? ಏನಂತ? ಡ್ಯಾಡಿ, ತಂದೆ ಅಂತ. ಹೌದಾ? ಇಸ್ರೇಲಿಯರ ಪರಿಸ್ಥಿತಿನೂ ಅದೇ.
ಸುಮಾರು ಸಾವಿರಾರು ವರ್ಷಗಳು ದೇವರಿಂದ ಮನುಷ್ಯರು ದೂರ ಆಗೋಗಿದ್ರು. ಮತ್ತು ಮೋಶೆಯ ಮುಖಾಂತರ ಇಸ್ರಾಯೇಲ್ಯರನ್ನು ಏರ್ಪಡಿಸಿಕೊಂಡರು. ಆ ಏರ್ಪಡಿಸಿಕೊಳ್ಳಬೇಕಾದ್ರೆ ದೇವರು ಇಮಿಡಿಯೇಟಾಗಿ ತಂದೆ ಅಂತ ಹೇಳಿ ಇಂಟ್ರಡ್ಯೂಸ್ ಮಾಡ್ಕೊಳ್ಳಿಲ್ಲ ತನ್ನನ್ನು ತಾನು. ತಂದೆ ಅಂತ ಹೇಳಬೇಕಾದ್ರೆ ಸಾವಿರಾರು ವರ್ಷ ಟೈಮ್ ತೊಗೊಂಡ್ರು. ತನ್ನ ಮಕ್ಕಳಿಗೆ ತಂದೆ ಆತನೇ, ದೇವರೇ ತಂದೆ ಅಂತ ದೇವರು ಹೇಳಬೇಕಾದ್ರೆ ಅದಕ್ಕೋಸ್ಕರ ಸಾವಿರಾರು ವರ್ಷ ಟೈಮ್ ತೊಗೊಂಡ್ರು. ಯಾರ ಮೂಲಕ ಹೇಳಿಸಿದ್ರು ಅದನ್ನು? ಯಾರು ಹೇಳಿದ್ರೆ ಜನರೆಲ್ಲರೂ ನಂಬೋ ಹಾಗಿರ್ತಾರೋ ಆ ವ್ಯಕ್ತಿಯ ಕೈಯಲ್ಲಿ ಹೇಳಿಸಿದ್ರು. ಯಾರು ಅವರು? ಯೇಸು ಕ್ರಿಸ್ತರು. ಹಾಗಾದರೆ ಹೊಸ ಒಡಂಬಡಿಕೆಯಲ್ಲಿ ನಮಗಿರುವಂತಹ ಭರ್ಜರಿಯಾಗಿರುವಂಥ ಆಫರ್ ಏನು ಗೊತ್ತಾ? ಅಂಥ ದೊಡ್ಡ ಸರ್ವಶಕ್ತನನ್ನು, ಅಂಥ ದೊಡ್ಡ ಮಹೋನ್ನತನನ್ನು, ಅಷ್ಟು ದೊಡ್ಡ ಶಕ್ತಿಯನ್ನು ತಂದೆ ಅಂತ ಹೇಳಿ ಕರಿಬಹುದು. ಹೌದಾ? ಇವಾಗಲೂ ಯೇಸು ಕ್ರಿಸ್ತರು ನಮ್ಗೆ ಇಷ್ಟು ಚೆನ್ನಾಗಿ ನೀಟಾಗಿ ತಂದೆ ಅಂತ ಕರೀರಿ ಅಂತ ಹೇಳಿಕೊಟ್ರೂ ಸಹ ಇವಾಗಲೂ ಹೋಗಿ ಅದು ಇದು ಯೆಹೋವ ಸರ್ವಶಕ್ತರು ಮಹೋನ್ನತರು ಅಂತ ಹೇಳಿ ಕರೆದ್ವಿ ಅಂತ ಅಂದ್ಕೊಳ್ಳಿ. ಚೆನ್ನಾಗಿರುತ್ತಾ ಅದು? ಪಾಪ ಅಂತ ನಾನು ಹೇಳ್ತಿಲ್ಲ, ಇದು ದೊಡ್ಡ ಮಹಾಪಾಪ ಅಂತ ನಾನು ಹೇಳ್ತಿಲ್ಲ. ಚೆನ್ನಾಗಿರುತ್ತಾ ಅದು? ನಿಮ್ಮ ಮಕ್ಕಳು ಓಕೆ, ನೀವು ಹೇಳ್ಕೊಟ್ಟಿದ್ದೀರಾ ನಿಮ್ಮ ಮಕ್ಕಳಿಗೆ ನಾನೇ ಡ್ಯಾಡಿ ಅಂತ ಹೇಳ್ಕೊಟ್ಟಿದ್ದಾಗೋಗಿದೆ. ಇವಾಗಲೂ ಅವ್ರು ಬಂದ್ಬಿಟ್ಟು ಸರ್ ಸೂಟ್ ಕೇಸ್ ತೊಗೊಂಬನ್ನಿ ಸ್ವಲ್ಪ ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ ಅದು? ಇಲ್ಲ. ಅಥವಾ ನಿಮ್ಮ ಹೆಸರನ್ನು ಹಿಡಿದು ಕರೆದ್ರು ಅಂತ ಅಂದ್ಕೊಳ್ಳಿ ನಿಮ್ಮ ಮಕ್ಕಳು. ದೊಡ್ಡವರಾದ ನಂತರವೂ ಸಹ ಚಿಕ್ಕ ಮಕ್ಕಳಿರಬೇಕಾದ್ರೆ ಹೆಸರು ಹಿಡಿದು ಕರೆದ್ರೆ ಒಂದು ರೀತಿಯಾಗಿರುವಂತಹ ಮುದ್ದಾಗಿರುವಂಥ ಎಕ್ಸ್ಪೀರಿಯನ್ಸ್ ಇರುತ್ತೆ. ದೊಡ್ಡವರಾದ ನಂತರ 30 ವರ್ಷ ಆದ ನಂತರ ಹೆಸರಿಡಿದು XYZ ಹೆಸರನ್ನು ಹಿಡಿದು ಕರೆದ್ರು ಅಂತ ಅಂದ್ಕೊಳ್ಳಿ, ಬಾ ಇಲ್ಲಿ ಅಂತ ಕರೆದ್ರು ಅಂತ ಅಂದ್ಕೊಳ್ಳಿ ಹೆಸರಿಡಿದು ತಂದೆಗೆ. ಚೆನ್ನಾಗಿರುತ್ತೆ? ಇಲ್ಲ. ಮತ್ತು ಬೆಸ್ಟ್ ಪದ ಯಾವ್ದು ಯೂಸ್ ಮಾಡ್ಬೋದು ದೇವರನ್ನು ಕರಿಬೇಕಾದ್ರೆ ಇನ್ನು ಮುಂದೆ? ತಂದೆ. ಯೇಸು ಕ್ರಿಸ್ತರು ಇದು ನಮಗೆಲ್ಲರಿಗೂ ರೂಢಿ ಆಗಬೇಕು, ಅಭ್ಯಾಸ ಆಗಬೇಕು, ಈ ಪದ ದೃಢವಾಗಿ ಎಲ್ಲರ ಮನಸ್ಸಲ್ಲೂ ಇರಬೇಕು ಅಂತ ಹೇಳಿ ಎಷ್ಟು ಕಡೆ ಹೇಳ್ಕೊಟ್ಟಿದ್ದಾರೆ? ಎಷ್ಟು ಕಡೆ ಹೇಳ್ಕೊಟ್ಟಿದ್ದಾರೆ? ಒಂದು ಸಾರಿ ನೋಡೋಣ, ಒಂದು ಸ್ವಲ್ಪ ರೆಫರೆನ್ಸನ್ನು ನೋಡಿಕೊಂಡು ಮುಂದೆ ಹೋಗೋಣ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಹೇಳ್ಕೊಟ್ರ ತಂದೆ ಅಂತ? ನೆಕ್ಸ್ಟ್ ಅದೇ ಮತ್ತಾಯನು ಬರೆದ ಸುವಾರ್ತೆ 5:44, ಅದೇ ಅಧ್ಯಾಯ 44ನೇ ವಚನ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನೀವು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ಮಕ್ಕಳ. ತಂದೆ ಅಂತ ಮತ್ತೆ ಹೇಳ್ಕೊಟ್ರೆ ನೆಕ್ಸ್ಟ್ 6ನೇ ಅಧ್ಯಾಯ 8ನೇ ವಚನ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ. ಎಷ್ಟು ಸರಿ ಪ್ರಿಯರೇ, ಸುವಾರ್ತೆ ಎಲ್ಲೆಲ್ಲಿ ಸಾರಿದ್ರು ಎಲ್ಲ ಕಡೆ ಏನಂತ ಹೇಳಿದ್ದಾರೆ? ತಂದೆ. ಹೌದಾ? 6ನೇ ಅಧ್ಯಾಯ 9ನೇ ವಚನ. ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು ಪರಲೋಕದಲ್ಲಿರುವ ನಮ್ಮ ತಂದೆಯೇ. ನೀವು ಓದ್ಕೊಂಡು ಹೋಗ್ತಿದ್ರೆ ಹೀಗೆ ಮತ್ತಾಯನು ಬರೆದ ಸುವಾರ್ತೆ, ಲೂಕ, ಮಾರ್ಕು, ಯೋಹಾನು ಒಂದಷ್ಟು ಕಡೆ ಸಿಗುತ್ತೆ ನಿಮಗೆ ತಂದೆ ಅಂತ ಹೇಳ್ಕೊಟ್ಟಿರುವಂಥದ್ದು ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರಿಗಿಂತ ನಾವು ದೇವರ ಶಕ್ತಿಯನ್ನು ನೋಡಿದ್ದೀವ? ನಾವು ದೇವರನ್ನ ಏನಂತ ಕರಿತೀವಿ? ಸರ್ವಶಕ್ತರು ಅಂತ ಕರಿತೀವಿ. ಅಂದರೆ ನಾನು ಕರಿಬಾರ್ದು ಅಂತ ನಾನು ಹೇಳ್ತಿಲ್ಲ. ಏನನ್ನು ಕ್ಲಾರಿಫೈ ಮಾಡ್ತಿರುವಂತಹದ್ದು ಅಂತ ಹೇಳಿದ್ರೆ, ಯಾವುದು ಬೆಸ್ಟ್ ಆಗಿರುವಂತಹ ಪದ, ಅತಿ ಶ್ರೇಷ್ಠವಾಗಿರುವಂತಹದ್ದು, ಅತ್ಯುತ್ತಮವಾಗಿರುವಂತಹ ಪದ ಯಾವುದು ಅನ್ನುವಂತಹದರ ಡಿಸ್ಕಷನ್ ಮಾತ್ರ ಇವತ್ತು ನಾವು ಮಾಡ್ತಿರುವಂತಹದ್ದು. ಓಕೆ, ಇಷ್ಟಕ್ಕೂ ನಾವು ಏನಂತ ಕರಿತೀವಿ? ದೇವರನ್ನು ಸರ್ವಶಕ್ತರು ಅಂತ ಕರಿತೀವ? ಓಕೆ, ಸರ್ವಶಕ್ತರು ಅಂತ ಕರಿತೀವಿ. ದೇವರ ಶಕ್ತಿಯನ್ನು ನಾವು ಜಾಸ್ತಿ ನೋಡಿದ್ದೀವ, ಯೇಸು ಕ್ರಿಸ್ತರು ಜಾಸ್ತಿ ನೋಡಿದಾರ? ಪರಲೋಕದಲ್ಲೇ ಇದ್ರಲ್ವ ತಂದೆ ಆಗಿರುವಂಥ ದೇವರ ಜೊತೆ, ಪಕ್ಕದಲ್ಲೇ ಇದ್ರಲ್ವ ಈ ಲೋಕಕ್ಕೆ ಬರುವುದಕ್ಕಿಂತ ಮುಂಚೆ, ಈಗಲೂ ಪಕ್ಕದಲ್ಲೇ ಇದ್ದಾರಲ್ವ. ಸೃಷ್ಟಿ ಮಾಡುವಂತಹದ್ದೆಲ್ಲ ತನ್ನ ಮಾತಿನಿಂದ ದೇವರು ಸೃಷ್ಟಿ ಮಾಡಬೇಕಾದ್ರೆ ಅದನ್ನು ಯಾರು ಕಣ್ಣಾರೆ ನೋಡಿದಂಥವರು? ಯೇಸು ಕ್ರಿಸ್ತರು. ಅವರಿಗಿಂತ ದೇವರ ಶಕ್ತಿ ಏನು ಅಂತ ನಮಗೆ ಗೊತ್ತಿಲ್ಲ. ಅಷ್ಟು ದೇವರ ಬಗ್ಗೆ ತಿಳ್ಕೊಂಡಿರುವಂಥವ್ರು ಏನಂತಿದ್ದಾರೆ ದೇವರನ್ನು? ತಂದೆ. ನಾವಿಲ್ಲಿ ಯೆಹೋವ. ಹೌದಾ? ಯೇಸು ಕ್ರಿಸ್ತರು ತಲೆ ಬಾಗಿಸಿ ತಂದೆ ಅಂತ ಹೇಳಿ ಕರೆದ್ರೆ, ನಾವು ತಲೆ ಎತ್ತಿ ಯೆಹೋವ ಅಂತ ಹೇಳಿ ಕರಿತಿದ್ದೇವೆ. ಚೆನ್ನಾಗಿದೆಯಾ ಏನಾದರೂ? ಅದಕ್ಕೋಸ್ಕರ ಬೆಸ್ಟ್ ಆಗಿರುವಂತಹ ಪದ ಯಾವುದು ಅಂತ ಹೇಳಿ ಹುಡುಕೊಳ್ತಿದ್ದೀವಿ. ನಮ್ಮ ತಂದೆಗೆ ನಾವು ಪ್ರತಿದಿನ ಪ್ರಾರ್ಥನೆ ಮಾಡ್ತೀವಿ. ಪ್ರತಿದಿನ ನಮ್ಮ ತಂದೆಯನ್ನು ನಾವು ಕರೆಯೋದ್ರಿಂದ ಬೆಸ್ಟಾಗಿ ಕರಿಬೇಕಲ್ವ? ಅತಿ ಶ್ರೇಷ್ಠವಾಗಿರುವಂಥ ಪದವನ್ನು ಯೂಸ್ ಮಾಡಿ ಕರಿಬೇಕಲ್ವ? ಅದಕ್ಕೋಸ್ಕರ ಇವತ್ತು ಇದನ್ನು ಡಿಸ್ಕಸ್ ಮಾಡ್ತಿದ್ದೀವಿ. ಓಕೆ, ಏನಂತ ಕರೆಯುವಂತಹದ್ದು ಅತ್ಯುತ್ತಮವಾಗಿರುವಂತಹದ್ದು ಅಂತ ನಮಗೆ ಅರ್ಥ ಆಗಿದೆ. ತಂದೆ ಅಂತ ಕರೆಯುವಂತಹದ್ದು. ನೆಕ್ಸ್ಟ್ ಇನ್ನೊಂದು 5 ಮಿನಿಟ್ಸಲ್ಲಿ ಮುಗಿಸ್ಕೊಡೋಣ, ಕೊನೆಗೆ ಬಂದಿದ್ದೀವಿ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ನಾನು ಆಗಲೇ ಹೇಳಿದ್ನಲ್ವ, ಮೊಂಡು ಜನರು. ಅವ್ರಿಗೆ ನೀವು ಇಷ್ಟನ್ನು ತೋರಿಸಿದ್ರೂ ಸಹ, ಇಲ್ಲ ಬ್ರದರ್ ನೀವು ಇಷ್ಟನ್ನು ತೋರಿಸಿದ್ರೆ ನಮಗೆ ಸ್ಯಾಟಿಸ್ಫೈ ಆಗಿಲ್ಲ, ದೇವರನ್ನು ಯಾಹ್ವೆ ಅಂತಲೇ ಕರಿಬೇಕು, ಯೇಸು ಕ್ರಿಸ್ತರನ್ನು ಯಾಶ್ವ ಅಂತಲೇ ಕರಿಬೇಕು, ಯಶುವ ಅಂತಲೇ ಕರಿಬೇಕು ಅಂತ ಹೇಳುವಂಥವ್ರು ಇನ್ನೊಂದು ಸ್ವಲ್ಪ ಜನ ಇರ್ತಾರೆ. ಅವರಿಗೋಸ್ಕರ ಕೊನೆಯಲ್ಲಿ ದೇವರು ಸತ್ಯವೇದದಲ್ಲಿ ಎಂತೆಂಥ ರೆಫರೆನ್ಸನ್ನು ಬರೆಸಿದ್ದಾರೆ ಅಂತ ಹೇಳಿದ್ರೆ, ಸ್ಮೂತಾಗಿರುವಂತಹ ರೆಫರೆನ್ಸನ್ನು ಬರೆಸಿದ್ದಾರೆ.
ಬಾಣದಂತೆ ಡೈರೆಕ್ಟಾಗಿ ಹೋಗಿ ಚುಚ್ಕೊಳ್ಳುವಂತಹ ರೆಫರೆನ್ಸನ್ನು ಬರ್ಸಿದ್ದಾರೆ. ಆ ರೀತಿಯಾಗಿರುವಂತಹ ರೆಫರೆನ್ಸನ್ನು ಈಗ ಆಲೋಚನೆ ಮಾಡಿ ನೋಡೋಣ. ಒಂದು 3-4 ವಚನಗಳು ಏನು ಅರ್ಥ ಆಗುತ್ತೆ ಅಂತ ನಮ್ಗೆ ಅರ್ಥ ಆಗುತ್ತೆ ಇದನ್ನು ಓದಿದ ನಂತರ. ಓಕೆ, ಮೊಟ್ಟ ಮೊದಲನೇದಾಗಿ ನ್ಯಾಯಸ್ಥಾಪಕ. ದೇವರು ಯಾರು ಪ್ರಿಯರ ಇಷ್ಟಕ್ಕೂ? ದೇವರು ಯಾರು? ದೇವರ ಆಕಾರ ಏನು? ಓಕೆ, ದೇವರ ಆಕಾರ ಏನು ಅನ್ನುವಂಥದ್ದು ಬೇಡ. ಹಾಗಾದರೆ ದೇವರಿಗೆ ನಮ್ಮ ಥರ ದೇಹ ಇದೆಯಾ? ಆತ್ಮಸ್ವರೂಪಿ ದೇವರು. ಹಾಗಾದರೆ ದೇವರ ಆತ್ಮಸ್ವರೂಪಿನ? ದೇವರ ಸ್ವರೂಪ ಯಾವುದು? ಆತ್ಮ. ಆತ್ಮಕ್ಕಿರುವಂಥ ಶಕ್ತಿ ಏನು ಅಂತ ನೀವು ಹೇಳಿ. ಆತ್ಮಕ್ಕಿರುವಂಥ ಶಕ್ತಿ ಏನು? ಈ ಕರೆಂಟ್ಗಿರುವಂಥ ಶಕ್ತಿ ಏನು ಗೊತ್ತಾ? ಕರೆಂಟ್ಗಿರುವಂಥ ಶಕ್ತಿ ಏನು? ನೀವು ರೈಲ್ವೆ ಸ್ಟೇಷನ್ಗೆ ಹೋದರೆ ಫಸ್ಟಿಂದ ಹಿಡಿದು ಆ ಇಂಜಿನಿಂದ ಹಿಡಿದು ಲಾಸ್ಟ್ ಕಂಪಾರ್ಟ್ಮೆಂಟ್ವರೆಗೂ ಎಷ್ಟು ಉದ್ದ ಇರುತ್ತೆ ಆ ಟ್ರೈನು? ಸುಮಾರು 1/4 ಕಿಲೋಮೀಟರ್ ಇರುತ್ತಾ? ಓಕೆ, ಅಷ್ಟು ಟನ್ಗಟ್ಟಲೆ ಭಾರ ಇರುವಂತಹದ್ದನ್ನು ಯಾವುದು ಮುಂದೆ ಹೋಗುವಂತೆ ಮಾಡುತ್ತೆ? ಕರೆಂಟ್. ಅದು ಕರೆಂಟ್ಗಿರುವಂಥ ಶಕ್ತಿ. ಎಲೆಕ್ಟ್ರಿಸಿಟಿಗಿರುವಂಥ ಶಕ್ತಿ ಏನು ಅಂದರೆ ಅಷ್ಟು ಟನ್ಗಟ್ಟಲೆ ಇರುವಂತಹ ಟ್ರೈನನ್ನು ಬೇಕಾದರೂ ಪುಷ್ ಮಾಡಿ ಎಷ್ಟು ಸ್ಪೀಡಾಗಿ ಬೇಕಾದರೂ ಹೋಗೋ ಹಂಗೆ ಮಾಡುತ್ತೆ. ಹೌದಲ್ವಾ? ಅದು ಕರೆಂಟ್ಗಿರುವಂಥ ಶಕ್ತಿ. ಆದರೆ ಈ ಕರೆಂಟ್ಗೆ ಅನ್ಫಾರ್ಚುನೇಟ್ಲಿ ಒಂದು ಶಕ್ತಿ ಇಲ್ಲ. ಯಾವ ಶಕ್ತಿ ಇಲ್ಲ? ನಾನು ಕರೆಂಟ್ಗೆ ಹೋಗಿ ಕೈ ಇಟ್ಟೆ ಅಂತ ಅಂದ್ಕೊಳ್ಳಿ, ಹಿಂಗೆಲ್ಲ ಆಡ್ಬಿಟ್ಟು ಪ್ರಾಣ ಹೊರಟೋಗುತ್ತೆ ಸ್ವಲ್ಪ ಹೊತ್ತಾದ ನಂತರ. ಹೌದಾ? ನನ್ನ ದೇಹ ಇಲ್ಲೇ ಇರುತ್ತಾ? ನನ್ನ ದೇಹ ಇಲ್ಲೇ ಇರುತ್ತಲ್ವ? ಕರೆಂಟ್ ಶಾಕ್ ಹೊಡೆದ ನಂತರವೂ ಸಹ ಇಲ್ಲೇ ಇರುತ್ತೆ. ಆತ್ಮ ಏನಾಗಿರುತ್ತೆ? ಬಿಟ್ಟು ಹೋಗಿರುತ್ತೆ. ಹಾಗಾದರೆ ಈ ಕರೆಂಟ್ಗೆ ಯಾವ ಶಕ್ತಿ ಇರಲಿಲ್ಲ? ನನ್ನ ಆತ್ಮವನ್ನು ಬಂಧಿಸಿಟ್ಕೊಳ್ಳುವಂತಹ ಶಕ್ತಿ ಇಲ್ಲ. ಟನ್ಗಟ್ಟಲೆ ಟ್ರೈನನ್ನು ಬೇಕಾದರೂ ಮೂವ್ ಮಾಡುತ್ತೆ, ಅಷ್ಟು ಕಂಪಾರ್ಟ್ಮೆಂಟ್ಗಳನ್ನು ಬೇಕಾದರೂ ಮೂವ್ ಮಾಡುತ್ತೆ ಎಲೆಕ್ಟ್ರಿಸಿಟಿ. ಆದರೆ ನನ್ನ ಆತ್ಮವನ್ನು ಮಾತ್ರ ಹಿಡ್ಕೊಳ್ಳುವಂತಹ ಶಕ್ತಿ ಇಲ್ಲ. ನೀರಿಗೆ ಬಿದ್ದು ಸ್ವಲ್ಪ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೋಡಿದ್ದೀವ? ಓಕೆ, ನೀರಲ್ಲಿ ಏನು ಮಾತ್ರ ಇರುತ್ತೆ ಅವ್ರು ಮರಣ ಹೊಂದಿದ ನಂತರ? ದೇಹ. ಆತ್ಮ ಏನಾಯಿತು? ಬಿಟ್ಟೋಯ್ತು. ನೀರಿಗೆ ಯಾವ ಶಕ್ತಿ ಇರಲಿಲ್ಲ. ಹಾಗಿದ್ರೆ ಸ್ವಲ್ಪ ಜನ ಕೆರೋಸಿನ್ ಹಾಕ್ಕೊಂಡು ಬೆಂಕಿ ಹಚ್ಕೊಳ್ತಾರೆ. ಯಾವ್ದು ಸುಟ್ಟೋಗಿರುತ್ತೆ? ಸುಟ್ಟೋದ್ರೂ ಯಾವ್ದು ಇಲ್ಲೇ ಇರುತ್ತೆ? ಆತ್ಮ. ಯಾವ ಶಕ್ತಿ ಇಲ್ಲ ಅಗ್ನಿಗೆ? ಆತ್ಮವನ್ನು ಬಂಧಿಸಿಡುವಂಥ ಶಕ್ತಿ ಇಲ್ಲ. ಹಾಗಾದರೆ ನೀವು ಪ್ರಪಂಚದಲ್ಲಿ ನೋಡ್ತಿರುವಂಥ ಇಷ್ಟು ಶಕ್ತಿಗಳಿಗಿಂತ ಅತ್ಯಂತ ಶಕ್ತಿ ಉಳ್ಳದ್ದು ಅಂತ ಹೇಳಿದ್ರೆ ಯಾವುದು ಅಂತ ನಿಮಗೆ ಅರ್ಥ ಆಯಿತು? ಆತ್ಮ. ಈಗ ಆ ಆತ್ಮಕ್ಕೆ ಇನ್ನೊಂದು ಸ್ಪೆಷಾಲಿಟಿ ಇದೆ. ದೇವದೂತರೆಲ್ಲ ಯಾರು? ಆತ್ಮಗಳು, ಸೇವಕರಾದ ಆತ್ಮಗಳು. ಹಾಗಾದರೆ ದೇವದೂತರ ಆಕಾರ ಏನು? ಆತ್ಮ. ದೇವರ ಆಕಾರ ಏನು? ಆತ್ಮ. ಓಕೆ, ಹಾಗಾದರೆ ಈಗ ದೇವರನ್ನ ಇಷ್ಟಕ್ಕೂ ನಾವು ದೇವರ ಶಕ್ತಿ ಏನು ಅಂತ ಹೇಳಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಮೊಟ್ಟ ಮೊದಲು ದೇವದೂತರ ಶಕ್ತಿ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಈ ದೇವದೂತರು ಸಹ ಆತ್ಮವಾಗಿರೋದ್ರಿಂದ ಒಂದು ಸಾರಿ ಸಂಸೋನನು ಗೊತ್ತಲ್ವ ನಮಗೆ ಸಂಸೋನನ ತಂದೆಯ ಹೆಸರೇನು? ಸಂಸೋನನ ತಂದೆಯ ಹೆಸರು ಏನು? ನ್ಯಾಯಸ್ಥಾಪಕರ ಗ್ರಂಥ 13ನೇ ಅಧ್ಯಾಯ 17ನೇ ವಚನ, 13-17. ಆದದರಿಂದ ಅವನು ಆ ದೂತನನ್ನು ಇಲ್ಲಿ ಸಿಚುವೇಶನ್ ಏನು ಗೊತ್ತಾ ಪ್ರಿಯರೇ? ಸಂಸೋನನ ತಂದೆಯಾಗಿರುವಂತಹ ಮನೋಹನಿಗೆ ದೇವರು ಒಂದು ದೂತರನ್ನು ಕಳಿಸಿ ಒಂದು ಅಂದರೆ ಮುಂತಿಳಿಸ್ತಾರೆ ಒಂದು ವಿಚಾರವನ್ನು. ಏನನ್ನು ಮುಂತಿಳಿಸ್ತಾರೆ? ನಿನಗೆ ಮುಂದೆ ಒಂದು ಏನು ಕೊಡ್ತೀನಿ? ಮಗುವನ್ನು ಕೊಡ್ತೀನಿ. ಓಕೆ, ಆ ಮಗುವನ್ನು ಈ ರೀತಿ ಬೆಳೆಸಬೇಕು ಅಂತ ಹೇಳಿ ಕಳಿಸ್ಲಿಕ್ಕೆ ಒಬ್ಬ ದೂತನನ್ನು ಕಳಿಸ್ತಾರೆ ಸಂಸೋನನ ತಂದೆ ಹತ್ರ. ಓಕೆ, ಈಗ ಸಂಸೋನನ ತಂದೆ ದೇವದೂತರು ಬಂದಿರ್ತಾರಲ್ವ, ಆ ದೇವದೂತರನ್ನು ಕೇಳ್ತಾರೆ, ನಿನ್ನ ಹೆಸರೇನು? ನೀನು ಹೇಳಿರುವಂತಹದ್ದು ನೆರವೇರಿದ ನಂತರ ನಿನ್ನನ್ನು ನಾವು ಸನ್ಮಾನಿಸಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರ ನಮ್ಗೇನು ಬೇಕು ಇವಾಗ? ನಿನ್ನ ಹೆಸರು ಬೇಕು. ಅದಕ್ಕೋಸ್ಕರ ನಿನ್ನ ಹೆಸರು ಹೇಳ್ತೀಯಾ ಪ್ಲೀಸ್? ಈ ಶುಭ ಸಮಾಚಾರವನ್ನು ಕೊಟ್ಟಿರುವಂತಹ ನೀನು ನಿನ್ನ ಹೆಸರನ್ನು ಹೇಳು ಪ್ಲೀಸ್ ಅಂತ ಹೇಳಿ ಕೇಳಿದಾಗ ಆ ದೇವದೂತರು ಏನಂತಾರಂತೆ? ಯೆಹೋವನ ದೂತನು ನನ್ನ ಹೆಸರನ್ನು ಕೇಳುವುದೇಕೆ? ಅದು ಆಶ್ಚರ್ಯಕರವಾದದ್ದು ಅಂದನು. ಹೆಸರು ಹೇಳಿದ್ರ ಇಲ್ಲಿ? ದೇವದೂತರು ತನ್ನ ಹೆಸರನ್ನು ಹೇಳಿದ್ರ? ಇಲ್ಲ. ಏನಕ್ಕೆ ಹೇಳ್ತಿಲ್ಲ? ಅದು ಆಶ್ಚರ್ಯಕರವಾದದ್ದು ಅಂತ ಹೇಳಿ ಹೊರಟೋದ್ರು. ಆದರೆ ಆಶ್ಚರ್ಯಕರವಾದದ್ದು ಅಂತ ಅಲ್ಲ ದೂತರ ಹೆಸರು. ಅದನ್ನು ಹೇಳಿಲ್ಲ. ಹೆಸರು ಕೇಳಿದ್ದಕ್ಕೆ ಅದನ್ನು ರಿಜೆಕ್ಟ್ ಮಾಡಿ ನಾನು ಹೇಳೋದಿಲ್ಲ ಅಂತ ಹೇಳಿ, ಅದು ನಿನ್ನ ಊಹೆಗೂ ಮೀರಿರುವಂತಹದ್ದು ಅಂತ ಹೇಳಿ ನೀನು ಕೇಳಿಸ್ಕೊಳ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತಾಡಿ ಹೊರಟೋದ್ರು. ಏನಕ್ಕೆ ಹೇಳಿಲ್ಲ? ಒಬ್ಬ ದೂತ ತನ್ನ ಹೆಸರನ್ನು ಹೇಳಿಲ್ಲ. ಏನಕ್ಕೋಸ್ಕರ ಹೇಳಿಲ್ಲ ಹೇಳಿ? ಅಂದರೆ ಅದನ್ನು ಕೇಳಿದ್ರೆ ನಾವು ತಡ್ಕೊಳ್ಳೋದಿಲ್ವ? ಆತ್ಮದ ಭಾಷೆಯನ್ನು, ಆತ್ಮಗಳಿಗಿರುವಂಥ ಹೆಸರುಗಳನ್ನು ಕೇಳಿದ್ರೆ ನಾವು ತಡ್ಕೊಳ್ಳೋದಿಲ್ವ? ಅದೇ ಅಲ್ವ ಅದರ ಅರ್ಥ? ಅದನ್ನು ಕೇಳಲಿಕ್ಕೆ ನಮ್ಮಲ್ಲಿ ಮನುಷ್ಯನ ಶರೀರವನ್ನು ಧರಿಸ್ಕೊಂಡಿರುವಂಥ, ಮಣ್ಣಿನ ಶರೀರವನ್ನು ಧರಿಸ್ಕೊಂಡಿರುವಂಥ ನಾವು ಶಕ್ತರಲ್ಲ ಅನ್ನುವಂತಹದ್ದೇ ಅಲ್ವಾ ಅದರ ಅರ್ಥ? ಇಲ್ಲಾಂದರೆ ಹೇಳಿರ್ತಾಯಿದ್ರು, ನಿನ್ನ ಹೆಸರೇನು ಅಂತ ಹೇಳಿ ಕೇಳಿದರೆ ತನ್ನ ಹೆಸರನ್ನು ಹೇಳಿರ್ತಾಯಿದ್ರು. ನಿನ್ನ ಹೆಸರೇನು ಅಂದಿದ ತಕ್ಷಣ
ಅದು ಆಶ್ಚರ್ಯಕರವಾಗಿರುವಂಥದ್ದು. ಇದು ಒಂದ್ಸರಿ ಎಲ್ಲ ಪ್ರಿಯರೇ ನಡೆದಿರುವಂತಹದ್ದು ಸತ್ಯವೇದದಲ್ಲಿ. ಇನ್ನೊಂದು ಸಂದರ್ಭವನ್ನು ನೋಡೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ. ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹರಹಿತನಾಗಿ ಒಯ್ಯಲ್ಪಟ್ಟನು, ನಾನರಿಯೇ, ದೇವರೇ ಬಲ್ಲನು. 3ನೇ ವಚನ. ಅಂಥ ಮನುಷ್ಯನು ಪರದೇಶಿಗೆ ಒಯ್ಯಲ್ಪಟ್ಟು, ಅಂದರೆ ಪರದೇಶಿಗೆ ಒಯ್ಯಲ್ಪಟ್ಟ ನಂತರ ಮನುಷ್ಯನು ಈ ಮಣ್ಣಿನ ಆಕಾರವನ್ನು ಬಿಟ್ಟ ನಂತರ ಆ ಮನುಷ್ಯನ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ ಬರೆಸಿದ್ದಾರೆ. ಪರದೇಶಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲಶಕ್ಯವಾದ ಹೇಳಬಾರದ ಮಾತುಗಳನ್ನು ಕೇಳಿದೆನೆಂದು ಬಲ್ಲೆನು. ಏನಂತ ಬರೆಸಿದ್ದಾರೆ? ಪರದೇಶಿಯಲ್ಲಿ ಹೇಗಿರುತ್ತಂತೆ ಭಾಷೆಗಳು ಅಂದರೆ ಮನುಷ್ಯನು ಈ ಶರೀರವನ್ನು ಬಿಟ್ಟ ನಂತರ ಮನುಷ್ಯನು ಮಾತಾಡುವಂತಹ ಭಾಷೆ ಅಂದರೆ ಆತ್ಮಕ್ಕಿರುವಂತಹ ಭಾಷೆ, ಆತ್ಮಕ್ಕಿರುವಂತಹ ಹೆಸರುಗಳೆಲ್ಲ ಹೇಗಿರುತ್ತಂತೆ? ಕೇಳಲು ಅಶಕ್ಯ ಅಂತ ಹೇಳಿದ್ರೆ ಏನು? ಆಗದೇ ಇರುವಂತಹದ್ದು, ಕೇಳಲಾಗದೇ ಇರುವಂತಹದ್ದು, ನುಡಿಯಲಾಗದೇ ಇರುವಂತಹದ್ದು, ನುಡಿಯಬಾರದಾಗಿರುವಂತಹ ಮಾತುಗಳದೆಲ್ಲ ಆತ್ಮಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ಮಾತುಗಳು, ಆ ಹೆಸರುಗಳು. ಇಲ್ಲಿ ಹೆಸರು ಕೇಳಿದ ತಕ್ಷಣ ದೂತ ರಿಜೆಕ್ಟ್ ಮಾಡ್ತಿದ್ದಾರೆ ನೋಡಿ. ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಒಂದು ಡೌಟ್ ಬರ್ಬೋದು, ಹಾಗಾದರೆ ಗಬ್ರಿಯೇಲನು ಮಿಕಾಯೇಲನು ಅಂತ ಹೇಳಿ ನೋಡ್ಕೋತೀವಾ ಅಂತ ಹೇಳಿದ್ರೆ, ಆ ಮಿಕಾಯೇಲನು ಅನ್ನುವಂತಹದ್ದು ಆ ದೂತನಿಗಿರುವಂಥ ನಿಜವಾದ ಹೆಸರಲ್ಲ ಪ್ರಿಯರೇ. ಮಿಕಾಯೇಲನು ಅನ್ನುವಂಥ ಪದಕ್ಕಿರುವಂಥ ಅರ್ಥ ಏನು ಅಂದರೆ ದೇವರ ರೀತಿ. ದೇವರ ರೀತಿ. ಏಕೆಂದರೆ ಭಕ್ತರ ಹತ್ರ ಎಲ್ಲ ಬಂದು ದರ್ಶನ ಕೊಟ್ಟು ಹೋಗಬೇಕು ಅಂತ ಹೇಳಿದಾಗ ಹಿಂಗೆ ಕಾಣಿಸ್ಬೇಕು ಆ ದೂತ ಬಂದು, ಹೌದಲ್ವಾ? ಒಂದು ವೇಳೆ ಈ ಒಂದು ಭಕ್ತ ಇಲ್ಲಿ ಕೂತಿದ್ದಾರೆ ಅಂತ ಹೇಳಿದ್ರೆ ಆ ದೂತ ಬಂದು ಏನೋ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ದೇವರೇ ಬಂದು ಮಾತಾಡ್ತಿದ್ದಾರೇನೋ ಅನ್ನೋ ಹಂಗಿರಬೇಕು ಫೀಲಿಂಗ್. ಆ ಮಿಕಾಯೇಲನು ಅನ್ನುವಂಥ ಪದಕ್ಕಿರುವಂಥ ಅರ್ಥ ಅಷ್ಟೇ. ಅದೆಲ್ಲ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆ ಮುಂದೆ ಒಬ್ಬರು ಪೋಸ್ಟ್ ಮ್ಯಾನ್ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ಏನಂತ ಕರಿತೀರಾ ನೀವು? ಪೋಸ್ಟ್ ಮ್ಯಾನ್, ಬೈಲ್ ಪೋಸ್ಟ್ ಕೊಡು ಅಂತ ಹೇಳಿ ತಾನೇ ಕರೆಯುವಂತಹದ್ದು, ಹೌದಾ? ಪೋಸ್ಟ್ ಮ್ಯಾನ್ ಅನ್ನುವಂತಹದ್ದು ಆತನಿಗಿರುವಂಥ ನಿಜವಾದ ಹೆಸರ ಏನು? ಆ ವ್ಯಕ್ತಿಗಿರುವಂಥ ನಿಜವಾದ ಹೆಸರು ಒಂದು ಇರುತ್ತಲ್ವ, ಅವ್ರ ತಂದೆ ತಾಯಿ ಇಟ್ಟಿರುವಂತಹದ್ದು. ಅದು ಸತ್ಯವೇದದಲ್ಲಿ ದೂತರ ಹೆಸರು ಬರೆಸಿದ್ದಾರೆ, ಮಿಕಾಯೇಲನು, ಗಬ್ರಿಯೇಲನು ಅಂತ ಹೇಳಿದ್ರೆ ಅದೆಲ್ಲವೂ ಸಹ ಇವರು ಮಾಡ್ತಿರುವಂಥ ಕೆಲಸದ ಮೇಲೆ ಬಂದಿರುವಂಥ ಹೆಸರುಗಳು, ಇವರ ಆತ್ಮಗಳಿಗಿರುವಂಥ ಹೆಸರದಲ್ಲ. ಅಂದರೆ ಒಬ್ಬ ದೂತನ, ಆಫ್ಟರ್ ಆಲ್ ಒಬ್ಬ ದೇವದೂತನ ಹೆಸರನ್ನು ಕೇಳುವಂಥ ಶಕ್ತಿ ಇಲ್ವಾ ನಮಗೆ ಮನುಷ್ಯನ ಶರೀರಕ್ಕೆ? ಇದೆಯಾ ಇಲ್ವಾ? ದೇವರ ಹೆಸರನ್ನು ಕೇಳ್ತೀವ? ಬರ್ಸಿರ್ತಾರ ನಿಜವಾಗ್ಲೂ? ದೇವರ ನಿಜವಾದ ಹೆಸರನ್ನು ಸತ್ಯವೇದದಲ್ಲಿ ಎಲ್ಲಾದರೂ ಬರ್ಸಿರ್ತಾರ? ಸರ್ವಶಕ್ತರು ಅಂತ ಬರ್ಸಿದಾರಲ್ವ ಬ್ರದರ್? ಅದು ಲಕ್ಷಣಕ್ಕೆ ಕೊಟ್ಟಿರುವಂಥ ಹೆಸರು. ದೇವರಿದ್ದಾರೆ, ಆ ದೇವರಿಗೆ ಒಂದಷ್ಟು ಲಕ್ಷಣಗಳಿದೆ. ಆ ಲಕ್ಷಣಗಳಲ್ಲಿ ಒಂದು ಸರ್ವಶಕ್ತರು. ಯೇಸು ಕ್ರಿಸ್ತರನ್ನು ರಕ್ಷಕರು ಅಂತ ಬರ್ಸಿದಾರಲ್ವ ಬ್ರದರ್ ಅಂತ ಹೇಳಿದ್ರೆ, ಅವ್ರು ರಕ್ಷಣೆ ಕೊಟ್ಟಿದ್ದಕ್ಕೆ ರಕ್ಷಕರಾದರು. ಒಂದು ವೇಳೆ ರಕ್ಷಣೆ ಕೊಡ್ಲಿಕ್ಕೆ ಭೂಮಿಯ ಮೇಲೆ ಬರದೇ ಹೋಗಿದ್ರೆ ಅವ್ರಿಗೆ ಇನ್ನೂ ಹೆಸರು ಇರ್ತಾ ಇಲ್ವಾ? ಇನ್ನೊಂದು ಅದೇ ಅಲ್ವಾ ನಮ್ಗೆ ಅರ್ಥ ಆಗಿರುವಂತಹದ್ದು. ಇದೆಲ್ಲ ಕೇಳಿದ ಮೇಲೆ ನಿಮಗೇನು ಅನ್ನಿಸ್ತು? ದೇವರನ್ನು ಯಶುವ ಅಂತಲೇ ಕರಿಬೇಕು ಬ್ರದರ್, ಅದೇ ನಿಜವಾದ ಹೆಸರು ದೇವರಿಗೆ. ದೇವರನ್ನು ಯಾಹ್ವೆ ಅಂತಲೇ ಕರಿಬೇಕು ಬ್ರದರ್, ಅದೇ ನಿಜವಾದ ಹೆಸರು ತಂದೆ ಆಗಿರುವಂತಹ ದೇವರಿಗೆ. ಅಂದರೆ ಏನು ಹೇಳಬಹುದು ಬ್ರದರ್? ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಷನ್, ದೇವರ ನಿಜವಾದ ಹೆಸರನ್ನು ಸತ್ಯವೇದದಲ್ಲಿ ಎಲ್ಲೂ ಬರ್ಸಿಲ್ಲ. ನಾನೀಗ ಪ್ರನೌನ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಯೆಹೋವ, ಯಾಹ್ವೆ, ಯಶುವ ಅಂತ ಹೇಳಿ ಪ್ರನೌನ್ಸ್ ಮಾಡಿ ಇನ್ನೂ ಜೀವಂತವಾಗಿದ್ದೀನಿ ಅಂತ ಹೇಳಿದ್ರೆ ಇದು ಯಾವುದೂ ದೇವರ ನಿಜವಾದ ಹೆಸರು ಅಲ್ಲ. ಎಷ್ಟಕ್ಕೂ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರ್ಸಿದ್ದಾರೆ. ನಾನು ಆಗಲೇ ಹೇಳಿದೆ, ಬಾಣದಂಥ ರೆಫರೆನ್ಸ್ಗಳನ್ನು ಬರ್ಸಿದ್ದಾರೆ ದೇವರು ಸತ್ಯವೇದದಲ್ಲಿ ಅಂತ. ದೇವರ ನಿಜವಾದ ಹೆಸರು ಇದೆ ಅಂತ ಯಾರಾದರೂ ಹೇಳಿದ್ರೆ ನಿಮ್ಮ ಮುಂದೆ ಬಂದು ದೇವರನ್ನು ಹೀಗೆ ಕರಿಬೇಕು, ಇಲ್ಲಾಂದರೆ ಶಾಪಗ್ರಸ್ತರಾಗ್ತೀರಾ ಅಂತ ಹೇಳಿದ್ರೆ ಈಗ ನೋಡುವಂತಹ 2 ರೆಫರೆನ್ಸ್ಗಳನ್ನು ತೋರಿಸಿ ಮುಗಿಸ್ಬಿಡಿ. ಲಾಸ್ಟ್ 2 ರೆಫರೆನ್ಸ್ ಈ ಮೊದಲನೇ ಸಂದೇಶಕ್ಕೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 4ನೇ ವಚನ. ಆಕಾಶಕ್ಕೆ ಏರಿ ಇಳಿದಿರುವವನಾರು, ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು, ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು, ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸಿರುವವರು ಯಾರು? 1 ನಿಮಿಷ. ಇದೆಲ್ಲ ಯಾರು ಅಂತ ನಿಮ್ಮನ್ನು ಕೇಳಿದ್ರೆ ಏನಂತೀರಾ? ಇದೆಲ್ಲ ಯಾರು? ಇದನ್ನೆಲ್ಲ ಮಾಡಿರುವಂಥವ್ರು ಯಾರು? ದೇವರು. ದೇವ್ರ ಬಗ್ಗೆನೇ ಮಾತಾಡ್ತಿದ್ದಾರಾ? ದೇವ್ರ ಬಗ್ಗೆ ಮಾತಾಡ್ತಾ ಕೊನೆಯ ಸಾಲಲ್ಲಿ ಏನು ಹೇಳಿದ್ದಾರೆ? ಅವನ ಹೆಸರೇನು, ಅವನ ಮಗನ ಹೆಸರೇನು, ನೀನೇ ಬಲ್ಲವನು. ಅಂದರೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇದರೊಳಗಡೆ ಮತ್ತೆ ಡೀಪಾಗಿ ಡಿಗ್ ಮಾಡ್ತೀವಿ ಅಂತ ಹೇಳಿ ತೋಡ್ಲಿಕ್ಕೆಲ್ಲ ಹೋಗಬಾರ್ದು. ದೇವರು ತನ್ನ ಹೆಸರನ್ನು ಸತ್ಯವೇದದಲ್ಲಿ ತನ್ನ ನಿಜವಾದ ಹೆಸರನ್ನು ಬರ್ಸಿಲ್ಲ. ಸೊ ಹೆಸರಿಗೆ ಸಂಬಂಧಪಟ್ಟಿರುವಂತಹ ತಾಪತ್ರಯಗಳನ್ನು ಇಲ್ಲಿಗೆ ಬಿಟ್ಬಿಡಬೇಕು. ಏನಂತ ಕರಿಬೋದು? ಏನಂತ ಕರೀಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ? ತಂದೆ ಅಂತ ಕರಿಬೋದು, ಹೌದಲ್ವಾ? ಲಾಸ್ಟ್ ರೆಫರೆನ್ಸ್ ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 12ನೇ ವಚನ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ, ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು, ಆತನಿಗೆ ಒಂದು ಹೆಸರು ಬರೆದು ಕೊಟ್ಟದೆ, ಅದು ಆತನಿಗೆ ಹೊರತು ಮತ್ಯಾರಿಗೂ ತಿಳಿಯದು. ಕನ್ಕ್ಲೂಡ್ ಮಾಡಿದ್ರೆ ಇವರು ಕೊನೆಗೂ ಪ್ರಕಟಣೆ ಗ್ರಂಥದಲ್ಲಿ ಏನಂತ ಹೇಳಿದ್ರು?
ನಾನು ಯಾರಿಗೂ ಹೇಳಿಲ್ಲ ಅಂತ ಹೇಳಿದ್ರೆ, ಹಾಂ, ಇವ್ರು ಬಂದು ಇಲ್ಲ ಬ್ರದರ್ ದೇವ್ರ ನಿಜವಾದ ಹೆಸರು ಯಾಹ್ವೇನೇ ಹಿಂಗೆ ಕರಿಬೇಕು ಅಂತ ಹೇಳಿದ್ರೆ ಈ ರೆಫರೆನ್ಸನ್ನು ತೋರಿಸಿ. ಸತ್ಯವೇದದಲ್ಲಿ ಯಾರಿಗೂ ಹೇಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವಾಗ ಹೇಳಿದ್ರು? ಇದು ಕನ್ಸ್ಕೊಟ್ಟು ಹೇಳಿದ್ರ, ನನ್ನ ಸಲ್ಲೇ ಬಂದು ಹೇಳಿದ್ರ? ಒಂದು ಸರಿ ಕೇಳಿ ನೋಡಿ. ಓಕೆ, ನಮಗೆ ನಿಜವಾಗ್ಲೂ ಸಿಕ್ಕಿರುವಂತಹದ್ದು ದೊಡ್ಡ ಅತ್ಯಮೂಲ್ಯವಾಗಿರುವಂಥ ಅತ್ಯದ್ಭುತವಾಗಿರುವಂಥ ಅವಕಾಶ ಪ್ರಿಯರೇ. ಆ ಸೃಷ್ಟಿಕರ್ತರನ್ನು, ನಾವೀಗ ನೋಡ್ತಿರುವಂತಹ ಸೃಷ್ಟಿಯನ್ನು, ಸೃಷ್ಟಿ ಮಾಡಿರುವಂತಹ ಸರ್ವಶಕ್ತನನ್ನು, ಅಷ್ಟು ದೊಡ್ಡ ಮಹಾದೇವರನ್ನು ತಂದೆ ಅಂತ ಹೇಳಿ ಕರೆಯುವಂತಹ ಭಾಗ್ಯ. ಸುಮ್ಮನೆ ನಾವು ಮಾಡುವಂತಹ ಪ್ರಾರ್ಥನೆಗಳಲ್ಲೋ ಅಥವಾ ನಮ್ಮ ಘನತೆಗೋಸ್ಕರನೋ ನಾವು ದೊಡ್ಡವರಾಗಬೇಕು ಅಂತಲೂ ಯೆಹೋವ ಇರೆ, ಯೆಹೋವ ಶಮ್ಮ ಈ ರೀತಿಯಾಗಿರುವಂಥ ಪದಗಳನ್ನೆಲ್ಲ ಉಪಯೋಗ ಮಾಡುವಂತಹ ಸ್ವಲ್ಪ ಕಡಿಮೆ ಮಾಡಿ ಕನ್ನಡ ಪದಗಳನ್ನು ಉಪಯೋಗ ಮಾಡಿ ಎಲ್ಲರಿಗೂ ಅರ್ಥ ಆಗುವಂತಹ ಭಾಷೆಯಲ್ಲಿ, ಅನ್ಯ ಭಾಷೆಯ ವಿಚಾರದಲ್ಲೂ ಸೇಮ್ ಕಾನ್ಸೆಪ್ಟ್. ಪೌಲನು ಮಾತಾಡಬೇಕಾದ್ರೆ ಕೊರಿಂಥ ಪತ್ರಿಕೆಯಲ್ಲಿ ಇದನ್ನೇ ಮಾತಾಡ್ತಾರೆ. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುವುದರಿಂದ ಯಾರಿಗಾದ್ರೂ ಏನಾದರೂ ₹1 ಲಾಭ ಇದೆಯಾ? ಇಲ್ಲ. ಏನಕ್ಕೋಸ್ಕರ ಮಾತಾಡ್ತೀರಾ? ನಮ್ಮ ಭಾಷೆಯಲ್ಲಿ ಮಾತಾಡಿ, ಎಲ್ಲರಿಗೂ ಅರ್ಥ ಆಗಲಿ, ಸಭೆಯಲ್ಲಿರುವಂಥವ್ರು ಎಲ್ರಿಗೂ ಅರ್ಥ ಆಗಲಿ. ನಿಮಗೇನಾದರೂ ಈ ರೀತಿಯಾಗಿರುವಂಥ ಭಾಷೆಗಳನ್ನೆಲ್ಲ ಬಳಸಬೇಕಾದ್ರೆ ಮನೆಗೆ ಹೋಗಿ, ರೂಮ್ಗೆ ಹೋಗಿ, ಬಾಗಿಲು ಕ್ಲೋಸ್ ಮಾಡ್ಕೊಳ್ಳಿ, ಕುತ್ಕೊಂಡು ಒಬ್ಬರೇ ಮಾತಾಡ್ಕೊಳ್ಳಿ, ಜನರ ಮುಂದೆ ಮಾತಾಡಬೇಡಿ. ಹೌದಲ್ವಾ? ತಂದೆ ಅನ್ನುವಂತಹದ್ದನ್ನು ಕರೆಯುವಂತಹ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ಚೆನ್ನಾಗಿ ಬಳಸ್ಕೊಳ್ಳೋಣ. ಏಕೆಂದರೆ ಅವರು ದೇವರು ಹೇಗೆ ಕರೆದಿದ್ದಾರೆ ಮನುಷ್ಯರನ್ನು ಹೇಳಿ? ದೇವರು ಹೇಗೆ ಕರೆದಿದ್ದಾರೆ ಮನುಷ್ಯರನ್ನು? ನೀವು ಸತ್ಯವೇದವನ್ನು ಓದಿದಾಗ ನಿಮಗೆ ಸ್ಪಷ್ಟವಾಗಿ ರಿಜಿಸ್ಟರ್ ಆಗಿರುವಂಥ 1-2-3 ಪದಗಳು ಹೇಳಿ. ಮಗನೇ ಅಂತ ಕರೆದಿದ್ದಾರೆ, ಮಗನೇ ಅಂತ ಕರೆದಿದ್ದಾರೆ, ಕಂದ ಅಂತ ಕರೆದಿದ್ದಾರೆ, ಪ್ರಿಯನೇ ಅಂತ ಕರೆದಿದ್ದಾರೆ, ಪ್ರಿಯಳೆ ಅಂತ ಕರೆದಿದ್ದಾರೆ. ಈ ರೀತಿ ದೇವರು ಮಗನೇ, ಕಂದ, ಪ್ರಿಯನೇ, ಪ್ರಿಯಳೆ ಈ ರೀತಿಯಾಗಿರುವಂತಹ ಮುದ್ದಾಗಿರುವಂತಹ ಪ್ರೀತಿಬದ್ಧವಾಗಿರುವಂತಹ ಮಾತನ್ನು ದೇವರು ಕರಿಬೇಕಾದ್ರೆ ನಾವು ಯೆಹೋವ ಇರೆ ಎಷ್ಟು ಅಸಹ್ಯವಾಗಿದೆ. ದೇವರು ಕರೆಯುವಂತಹದ್ದು ಆ ಕಡೆಯಿಂದ ಬರುವಂತಹ ಕರೆ ಎಷ್ಟು ಪ್ರೀತಿಬದ್ಧವಾಗಿದೆ, ಈ ಕಡೆಯಿಂದ ಹೋಗುವಂತಹ ಕರೆ ನೋಡಿ ಎಷ್ಟು ಕಠೋರವಾಗಿದೆ. ಹೌದಲ್ವಾ? ಅದಕ್ಕೋಸ್ಕರ ದೇವರು ಕೊಟ್ಟಿರುವಂತಹ ಚಾನ್ಸನ್ನು ಬಳಕೆ ಮಾಡಿಕೊಂಡು ಈ ರೀತಿಯಾಗಿರುವಂತಹ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಸಿಕ್ತು ಅನ್ನುವಂತಹದನ್ನು ಭಾವಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂತಹ ದಿನವನ್ನು ಕೊಟ್ಟಿಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಹೌದು ಅಪ್ಪ, ನಿಮ್ಮ ಹೆಸರಿಗೆ ಸಂಬಂಧಪಟ್ಟಂತೆ ಅಪವಾದಿ ಲೋಕದಲ್ಲಿ ಒಂದಷ್ಟು ಪಂಗಡಗಳನ್ನು ಮಾಡಿಟ್ಟಿದೆ. ಹೇಳ್ಕೊಳ್ಲಿಕ್ಕೆ ಎಲ್ಲರೂ ಕ್ರೈಸ್ತರೇ, ಆದರೆ ಕ್ರೈಸ್ತರಲ್ಲಿ ಇಷ್ಟೊಂದು ಭಾಗಗಳಾಗಿ ಮಾಡಿಕೊಂಡು, ಇಲ್ಲ ದೇವರನ್ನು ಈ ಹೆಸರಲ್ಲಿ ಕರಿಬೇಕು, ಈ ಹೆಸರಲ್ಲಿ ಕರಿಬೇಕು, ಇಲ್ಲ ನೀವು ಶಾಪಗ್ರಸ್ತರಾಗ್ತೀರಾ, ಇಲ್ಲ ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳೋದಿಲ್ಲ ಅನ್ನುವಂತಹ ಸುಮಾರು ಅಲ್ಲೋಲ ಕಲ್ಲೋಲ ಮಾಡುವಂತಹ ಮಾತುಗಳು ಕ್ರೈಸ್ತ ಸಮಾಜದಲ್ಲಿದೆ ಅಪ್ಪ. ಅದಕ್ಕೆ ನಾವು ಉತ್ತರವನ್ನು ಆಲೋಚನೆ ಮಾಡಿದ್ದೀವಿ ತಂದೆ. ನಮ್ಮ ಮನಸ್ಸಿನಲ್ಲಿರುವಂತಹ ಮಾತು ನಮ್ಮ ಬಾಯಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಿಮಗೆ ಮುಟ್ಟುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸೊ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಮ್ಮ ಆಲೋಚನೆಗಳನ್ನು ಪರಿಶುದ್ಧವಾಗಿ ಇಟ್ಕೊಂಡಿರ್ತೀವಿ ಅನ್ನುವಂತಹ ಭರವಸೆಯನ್ನು ಕೊಡ್ತಾ, ಹಾಗೆ ನಿಮ್ಮನ್ನು ಕರಿಬೇಕಾದ್ರೆ ನೀವು ಕೊಟ್ಟಿರುವಂತಹ ದೊಡ್ಡ ಭಾಗ್ಯ, ಆ ಮಹಾದೇವರನ್ನು ತಂದೆ ಅಂತ ಹೇಳಿ ಕರೆಯುವಂತಹ ಭಾಗ್ಯವನ್ನು ಏನು ಕೊಟ್ಟಿದ್ದೀರೋ ಅದನ್ನು ನಾವು ಬಳಸ್ಕೊಳ್ತೀವಿ. ಇನ್ನು ಮುಂದೆ ನಿಮ್ಮನ್ನು ಹಾಗೆ ಕರಿತೀವಿ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಎರಡನೇ ಸಂದೇಶವನ್ನು ಕೇಳಬೇಕಾದ್ರೆ ಅಣ್ಣವರ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನು ಇರಿಸಿ ನಾವು ಅದನ್ನು ಕೇಳಬೇಕಾದ್ರೂ ನಮಗೂ ಪೂರ್ಣ ವಿವೇಕವನ್ನು, ಜ್ಞಾನವನ್ನು ದಯಪಾಲಿಸಿ ಅನ್ನುವಂಥ ಕೋರಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.